ಗೊತ್ತಾಗ್ತಿಲ್ಲ. ಈಗ ಎಲ್ಲರೂ ಮಾತಾಡ್ಬಿಟ್ರು. ಲಾಸ್ಟ್ಲಿ ಬಂದು ನಮ್ಮನ್ನ ಬಂದು ಲಾಸ್ಟ್ಲಿ ಮಾತಾಡಿ ಅಂತ ಬಂದಾಗ ಏನು ಮಾತಾಡಬೇಕು ನಾನು ಒಂದು ಸತಿ ಸಣ್ಣ ಬ್ಲ್ಯಾಂಕ್ ಆಗ್ತಿದ್ವಿ. ನೀವು ಹೇಳಿದ್ರಲ್ಲಿ ಅವ್ರ ಲೆಜೆಂಡ್, ಅಫ್ಕೋರ್ಸ್ ಅಪ್ಪಾಜಿ ಬಗ್ಗೆ ಮಾತಾಡೋದು ಏನಿಲ್ಲ, ಬಟ್ ಆ ಲೆಜೆಂಡ್ ಹೇಳ್ತಿದ್ರು ನನಗೆ ಒಬ್ರು ಯಾರೋ ಹೇಳ್ಕೊಡ್ಬೇಕಂತ ಅಂತ. ಸೊ ಹಂಗಿರ್ಬೇಕಾದ್ರೆ ಒಬ್ಬ ಲೆಜೆಂಡ್ ಆಗಬೇಕಾದ್ರೆ ಯಾರೋ ಬಂದು ತಿದ್ದಬೇಕು. ನಮಗೂ ಅಷ್ಟೇ, ನಾವು ಲೆಜೆಂಡ್ ಆಗಲಿ OG ನಮಸ್ಕಾರದಲ್ಲಿ ಡೈರೆಕ್ಟರ್ ಇದ್ದಾರೆ, ಅವ್ರು ಹೇಳಿದ ಅವ್ರಂಥವ್ರು ಇದ್ದಾಗ ನಾವೆಲ್ಲ ಹಂಗೆ ಆಗೋಕ್ಕಾಗದು. ಅದು ಅಲ್ಲ, ಅದಕ್ಕಿಂತ ಹೆಚ್ಚು ನಾವೆಲ್ಲ ನೋಡಿ ಸಿನಿಮಾ ಕೊಟ್ಟ ಮೇಲೆ ಥಿಯೇಟ್ರ್ ಬಂದಮೇಲೆ ಜನ ನೋಡಿ ಪ್ಲೇಸಸ್ ಇವ್ರು ಸ್ಟಾರು, ಇವ್ರು ಇದು ಅಷ್ಟೇ. ಅವ್ರಿಗೆ ಏನು ಹೇಳ್ತಾರೆ ಅದು ನಾವು ಕೇಳ್ಕೊಂಡು ಹೋಗ್ತಾ ಇರ್ಬೇಕು. ಇಟ್ಸ್ ಜಸ್ಟ್ ಲೈಕ್ ಎಕ್ಸಾಮಿನೇಷನ್. ಬರಿತೀವಿ ಕ್ಲೀನಾಗಿ, ಒಂದೊಂದ್ಸತಿ ಕಾಪಿ ಹೊಡೆಯೋಕ್ಕಾಗಲ್ಲ, ಅಲ್ಲಿ ಕಾಪಿ ಹೊಡೆದ್ರೆ ಡಿಬಾರೆ. ಸೊ 100% ಇದು ಅನ್ವಯಿಸುತ್ತೆ ಇಲ್ಲಿ. ನಾವು ಇಲ್ಲಿ ಏನು ಮಾಡ್ತೀವಿ ಸಿನ್ಸಿಯರಾಗ ಅದು ಇಷ್ಟಪಡ್ತೀವಿ. ಒಂದ್ಸತಿ ವರ್ಕ್ ಆಗುತ್ತೆ, ಒಂದ್ಸತಿ ವರ್ಕ್ ಆಗಲ್ಲ. ಬಟ್ ವರ್ಕ್ ಆಗೋದು ಸುಮ್ಮನೆ ಇರಬಾರ್ದು. ವಿ ಹ್ಯಾವ್ ಟು ಗೋ ಆನ್ ಟ್ರೈನ್. ಅದು ಪ್ರಯತ್ನ, ಅದು ಎಲ್ಲರ ಡ್ಯೂಟಿ ಅಷ್ಟೇ. ಬಟ್ ಲೆಜೆಂಡ್ ಆಗಬೇಕಂದ್ರೂ ಒಂದು ಸಹಾಯ ಬೇಕು, ಒಂದು ಹೆಲ್ಪ್ ಬೇಕು. ಯಾರೇ ಬರಬೇಕಂದ್ರೆ ಒಂದು ಪುಷ್ ಬೇಕು. ಇವತ್ತು ಎಷ್ಟು ಒಳ್ಳೊಳ್ಳೆ ಮಾತುಗಳೆಲ್ಲರೂ ಫ್ರಮ್ ವಿಶ್ವಾಸ್ ಅವರು ಮಾತಾಡಿದಾಗಲಿ, ಅದ್ವೈತ್ ಅವ್ರು ಮಾತಾಡಿದಾಗಲಿ, ಚರಣ್ ಅಷ್ಟು ತುಂಬ ಸಿಂಪಲಾಗಿ ಮಾತಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಇವನ್ ಅದಿತಿ ಅವರು, ದೆನ್ ಪ್ರಿಯಾಂಕಾ ಅವರು, ಧನಂಜಯ್ ಅವ್ರು ಮಾತಾಡಿದ್ರು. ಆಮೇಲೆ ಇವ್ರು ಹೇಳಿದ ಪಾಯಿಂಟ್ ಒಂದು ತುಂಬ ಇಷ್ಟ ಆಯಿತು. ಧನಂಜಯ್, ನಾನು ಇವತ್ತಲ್ಲ ಅದು ಯಾವತ್ತೂ ಹೇಳ್ತಾ ಇದ್ದೆ, ಧನಂಜಯ್ ಎಲ್ಲ ಚೆನ್ನಾಗಿದ್ದಾರೆ, ಏನು ಮಿಸ್ ಆಗ್ತಿದೆ ಯಾಕೆ? ನನಗೆ ಅವತ್ತಿಂದ ಇದ್ದೆ, ನಾನು ಹೇಳ್ತಾ ಇದ್ದೆ ಯಾವಾಗಲೂ, ಯಾಕೆ ಧನಂಜಯ್ ಏನಾದ್ರು ಬರಬೇಕು, ವೆರಿ ಹ್ಯಾಂಡ್ಸಮ್ ಬಾಯ್, ತುಂಬ ಚೆನ್ನಾಗಿ ಎಲ್ಲ ಟ್ಯಾಲೆಂಟ್ ಇದೆ, ಯಾಕೆ ಏನು ಒಂದು ಪುಷ್ ಬರ್ತಾ ಇಲ್ಲ ಅವ್ರಿಗೆ? ಬಟ್ ಇವನ್ ಟಗರು ಮಾಡ್ಬೇಕಾದ್ರೆ ಅಷ್ಟೇ ನಂಗೆ ಗೊತ್ತಿಲ್ಲ. ನಾನು ಹೇಳ್ದೆ ಅವ್ರು ಹೀರೋಗಿ ಮಾಡ್ತಾರೆ, ಇಲ್ಲಿ ಪರವಾಗಿಲ್ವಾ ವಿಲನ್ ಮಾಡ್ತಾರೆ ಆ ಸೂರ್ಯ ಅವ್ರಿಗೆ? ಇಲ್ಲ ಅವ್ರು ಮಾಡಿ ಒಪ್ಕೊಂಡು ಮಾಡಿದ್ದು ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ವೇ ಇದರಲ್ಲಿ ಟಗರು ಎಷ್ಟು ಇಂಪಾರ್ಟೆಂಟು, ಅಲ್ಲಿ ಡಾಲಿ ಅನ್ನೋ ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಆಯಿತು. ಇಟ್ಸ್ ವೆರಿ ರೇರ್ ಇನ್ ಅ ಫಿಲಮ್ ಒಂದು ಟಗರು ಅನ್ನೋ ಒಂದು ನನ್ನ ಟೈಟಲ್ ಇದೆ ಫಿಲಿಮ್ಲಿ, ಡಾಲಿ ಅಂತ ಒಂದು ಕ್ಯಾರೆಕ್ಟರ್ ಅಷ್ಟು ಸೂಪರ್ ಆಗಿ ಬಂದು ಎಕ್ಸ್ಪೋಸ್ ಆಗೋದು, ಎಲ್ಲರೂ ಲೈಕ್ ಮಾಡೋದು. ಅದಕ್ಕೆ ನಾವು ಎಲ್ಲಿ ಹೋದಾಗಲೂ ನಮ್ಮ ಸಿನಿಮಾದಲ್ಲಿ ಯಾರಿಂದ ಹೋಗಿದ್ದೇವೆ ಅದು ಮುಖ್ಯ ಆಗಿಲ್ಲ ಅವಾಗ. ನಮ್ಮ ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಂದರೆ ನಾವು ಹೇಳ್ಕೊಂಡೆ ಧನಂಜಯನ, ಬಾ ನೀನು ಬಾ, ಯು ಶುಡ್ ಆಲ್ಸೋ ಕಮ್, ಎಕ್ಸ್ಪೋಷರ್ ಬೇಕು. ಯಾಕಂದ್ರೆ ಒಳ್ಳೆ ಆ್ಯಕ್ಟ್ರ್, ನಮ್ಗೆ ಹೋಗ್ಬಿಡ್ಬಾರ್ದು ಯಾವಾಗ. ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕಲ್ಚರ್ ಉಳಿಬೇಕಂದ್ರೆ ಅಂತ ಒಳ್ಳೊಳ್ಳೆ ಪ್ರತಿಭೆಗಳು ಬರಬೇಕು. ಅದನ್ನ ಬಿಟ್ಬಿಡ್ಬಾರ್ದು ನಾವು. ಹೇಳ್ತಾರೆ ಎಲ್ಲರಿಗೂ ಸಿಗುತ್ತಾ ಬ್ರ್ಯಾಂಡ್ ಅಂತ. ಯಾಕೆ ಬ್ರ್ಯಾಂಡ್ ಅನ್ಕೋಬೇಕು ಹೇಳಿ? ನಾವು ಬ್ರ್ಯಾಂಡ್ ಮಾಡಲ್ಲ, ಅವ್ರುಗಳು ಬ್ರ್ಯಾಂಡ್ ಮಾಡೋದು ಅಷ್ಟೇ. ಬ್ರ್ಯಾಂಡ್ ಮಾಡಿ ಹೇಳ್ತೀವಿ, ಆ ಬ್ರ್ಯಾಂಡ್ಗೆ ವೆಯ್ಟ್ ಮಾಡ್ತೀವಿ. ಏನು ಮಾಡ್ತಾರೆ ಬೇರೆಲ್ಲ ಬ್ರ್ಯಾಂಡ್ ಅಲ್ವಾ? ಹೇಳಿ ಇವ್ರು ಕ್ಯಾಮ್ರಾಮನ್ ಹೇಳಿರ್ತಾರೆ, ಎಲ್ಲ ಕ್ಯಾಮ್ರಾನೇ ತಾನೆ, ಎಲ್ಲ ಕ್ಯಾಮ್ರಾ ನಾನು ಬೇಕು ಅಂತ ಬೇಕಾದ್ರೆ ನಾನು ಯಾಕೆ ಬೇಡ ಆಗಲಿ? ಅದು ಚಿಕ್ಕ ಕ್ಯಾಮ್ರಾ ಆಗಲಿ, ದೊಡ್ಡ ಕ್ಯಾಮ್ರಾ ಆಗಲಿ, ಯಾವುದೇ ಕ್ಯಾಮ್ರಾ ಆಗಲಿ, ಬಟ್ ನೋಡೋದು ನಿಮ್ಮ ಕಡೆ ಕಣ್ತಾನೆ ಅಲ್ಟಿಮೇಟ್ಲಿ. ಆ ಕಣ್ಣು ನೋಡಿ ನಮ್ಮನ್ನು ಮೆಚ್ಚಬೇಕು, ಅವ್ರನ್ನೂ ಮೆಚ್ಚಬೇಕು ಅಲ್ವಾ? ನಾವಾಗೆ ಮೆಚ್ಕೊಳ್ಳೋಕ್ಕಾಗಲ್ಲ. ದಟ್ ಇಸ್ ವಾಟ್ ಇಸ್ ಸಿನಿಮಾ. ಸೊ ತುಂಬ ಇಂಪಾರ್ಟೆಂಟ್ ಆಗ್ತೀವಿ. ಸ್ಮಾಲ್ ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಮ್ಮ ಭಾಷೆ ಹೊಡಿಬೇಕು. ಅದಕ್ಕೆ ಹೇಳಿದ್ರು ಎಷ್ಟು ಒಳ್ಳೆ ಮಾತು, ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ಲಬೇಕಂದ್ರೆ ಏನು ಮಾಡಬೇಕು? ಮೀಡಿಯಾದ ಸಪೋರ್ಟು ಬೇಕು. ತುಂಬ ಈಸಿಯಾಗಿ ಇವಾಗ ಏನಾಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೆರಿ ಈಸಿಯಾಗಿ ಏನೋ ಒಂದು ಇದಾಗ್ತಾರೆ, ಪ್ರೊಡ್ಯೂಸರ್ಗೆ ಒಂದು ಟವಲ್ ಹಾಕ್ಬಿಡ್ತಾರೆ, ಗೋವಿಂದ ಅಂತ ಹೇಳ್ಬಿಡ್ತಾರೆ. ಏನು ಗೋವಿಂದ? ಅದೇನು ಕಿಕ್ ಸಿಗುತ್ತೆ ನಿಮಗೆ? ಬಿ ಸಿನ್ಸಿಯರ್. ನೀವೇನು ಜಾಬ್ ಮಾಡಿ ನಗಬೇಡಿ, ಡೋಂಟ್ ಲಾಫ್. ನಮ್ಮನ್ನು ಉಗಿರಿಬೇಕಾದ್ರೆ ತಪ್ಪು ಮಾಡಿದ್ರೆ ಅಫ್ಕೋರ್ಸ್ ವಿಲ್ ಟೇಕ್ ದ ಕ್ರಿಟಿಕ್ಸ್ ಆಲ್ಸೋ, ನಥಿಂಗ್ ಟು ವರಿ ಅಬೌಟ್ ಇಟ್. ಬಟ್ ಒಂದ್ಸತಿ ನೀವು ಮಾಡ್ಬೇಕಾದ್ರೆ ಏನು ಬರೀತೀರಿ ಅನ್ನೋದು ತಿಳ್ಕೊಂಡು ಬರೀರಿ. ಸುಮ್ಮನೆ ಬರೆಯೋದು, ಟವಲ್ ಹಾಕ್ಬಿಡೋದು, ನೋ. ಯಾಟ್ ಥಿಂಕ್ ನಾವೇನೇ ಮಾಡಿದ್ರೆ ಆ ಕೆಲಸಕ್ಕೆ ಒಂದು ಶ್ರದ್ಧೆ, ಭಯ, ಭಕ್ತಿಯಿಂದ ಮಾಡಬೇಕು. ಅವಾಗಲೇ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ, ನಿಮ್ಗೆ ಒಳ್ಳೇದು ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟು ವೈಶಾಖ್ ಫಸ್ಟ್ ನೋಡಿದಾಗ ಜ್ಞಾಪಕ ಬರೋದು ಚಿಕ್ಕ ಹುಡುಗ ಇಷ್ಟು ಕಡಿಮೆ ಅಂಕಲ್ ನಿಮ್ಮ ಫ್ಯಾನ್, ಅದು ನಾನು ಯಾವತ್ತೂ ಮರೆಯಲ್ಲ. ಆಮೇಲೆ ಅದೇ ಥರ ಈ ಮಗು ಒಂದು ಕಣ್ಣೀರು ಹಾಕುತ್ತೆ. ನಾನು ಸದಾಶಿವನಗರದಿಂದ ಹೆಬ್ಬಾಳ್ಗೆ ಹೋಗ್ತೀನಿ, ಈ ಕ್ರೈಸ್ ಡೋಂಟ್ ಗೋ ಫ್ರಮ್ ಮೀ, ಶೀ ಸ್ಟಾರ್ಟ್ಸ್ ಕ್ರೈಯಿಂಗ್. ಅಂದರೆ ಎಷ್ಟು ಅಂದರೆ ಇಂಥ ಒಂದು ಅಭಿಮಾನಿ ಪಡಕ್ಕೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು. ಟುಡೇ ಈಸ್ ಮೈ ಪ್ರೊಡ್ಯೂಸರ್. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ನಾನು ಹೇಳಿದೆ ನೀವು ಯಾವ್ದು ಬೇಕಾದ್ರೆ ಐ ಆಮ್ ದೇರ್ ವಿತ್ ಯು. ಆ ಸಿನಿಮಾ ಮಾಡಬೇಕು ಅಂತ ಅದು ನಮ್ಮದು ಭೈರವನ ಕೊನೆ ಪಾಠ ಮಾಡಬೇಕಾಗಿತ್ತು. ಬಟ್ ವಿ ವಿಲ್ ಡೂ ದಟ್ ಫಿಲ್ಮ್, ನೆಕ್ಸ್ಟ್ ಮಾಡ್ತೀವಿ. ಬಟ್ ಅದಾದಮೇಲೆ ಇದನ್ನು ಮಾಡಬೇಕಾಗಿತ್ತು. ಆ್ಯಂಡ್ ಹೇಮಂತ್ ಡಿಡ್ ನಾಟ್ ವಾಂಟ್ ಟು ಮಿಸ್ ಮೀ ಇನ್ ದಿಸ್ ಫಿಲ್ಮ್ ಆಲ್ಸೋ. ಸೊ ಎಸ್, ಐ ಡೋಂಟ್ ವಾಂಟ್ ಟು ಮಿಸ್ ಹಿಮ್ ಆಲ್ಸೋ. ಮತ್ತೆ ವಂಡರ್ಫುಲ್ ಡೈರೆಕ್ಟರ್. ಯಾತಕ್ಕೆ ಇವಾಗ ಹೇಳ್ತೀವಲ್ಲ, ಎಷ್ಟೋ ಜನ ನಮಗೂ ಆಸೆ ಈ ಡೈರೆಕ್ಟರ್ ಹತ್ರ ಮಾಡಬೇಕಂತ. ನನಗೆ ತುಂಬ ಫೇವ್ರೇಟ್ ಡೈರೆಕ್ಟರ್ ಅಂದರೆ ಅವಾಗಿಂದ ಕನ್ನಡದಲ್ಲಿ ಅಂದರೆ ಪುಟ್ಟಣ್ಣ ಕಣಗಲ್ ಅವರು.
ಆಮೇಲೆ ಪಂಚ್ಲು ಅವರು, ಸಿದ್ಧಲಿಂಗಯ್ಯ ಅವರು, ಅದೇ ರೀತಿ ಸಿಗ್ಗೀತಂ ಶ್ರೀನಿವಾಸ, ಆ ಥರ ಇದ್ರು. ಆ್ಯಂಡ್ ಅದೇ ಥರ ತಮಿಳಲ್ಲಿ ಬಾಲಚಂದ್ರರು, ಭಾಗ್ಯರಾಜು, ಭಾರತಿ ರಾಜ, ಆ ಥರ ಲವ್ಲಿ ಡೈರೆಕ್ಟರ್ಸ್ ಇದ್ದಾರೆ. ಅಂಥ ಇದರಲ್ಲಿ ನಾನು ಹೇಮಂತ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಒಂದು ಸೆನ್ಸಿಬಲ್ ಆಗಿ ಆ ಸ್ಪೀಕನ್ನು ಮಾಡ್ತಾರೆ. ಹಿ ಡೀಲ್ಸ್ ವಿತ್ ಆಲ್ ಬ್ಯೂಟಿಫುಲ್ ಎಮೋಷನ್ಸ್ ಇನ್ ಅ ಮಾಡರ್ನ್ ವೇ ಆ್ಯಂಡ್ ಓಲ್ಡರ್ ವೇ, ಯಾವ ವೇ ಇರ್ಬೋದು, ಬಟ್ ಎಮೋಷನ್ಸ್ ಅದನ್ನ ಭಾಳ ಚೆನ್ನಾಗಿ ಸಸ್ಟೈನ್ ಮಾಡ್ತಾರೆ. ಯಾವ ರೀತಿ ಪೋರ್ಟ್ರೇ ಮಾಡಬೇಕು, ಅವನು ಆ ವಿಷನ್ನ ಹೆಂಗೆ ತರಬೇಕು, ಕ್ಯಾಮ್ರಾ ವರ್ಕ್ಲಿ ಇನ್ಕ್ಲೂಡಿಂಗ್ ದ ಲೈಟಿಂಗು, ಆ ಸೆಟ್ಟಿಂಗ್ಸ್ ಇರ್ಬೋದು, ಎವ್ರಿಥಿಂಗ್ ಐ ಸೀನ್ ವೆರಿ ಆನೆಸ್ಟ್ಲಿ. ನಾನು ತುಂಬ ತರಲೆ, ನಾನು ಬಂದಾಗ ನನಗೆ ಯಾವಾಗ ಹುಟ್ಟಿದೆ ತರಲ್ಲ, ನೀನು ಏನು ಮಾಡಲಿ. ಯಾಕೆ ಅದಕ್ಕೆ ಅಪ್ಪಾಜಿ ಮದುವೆ ಆಗಿ 10 ವರ್ಷ ನಾನು ಅದಕ್ಕೆ ಎಷ್ಟು ತರಲೇ ಇರ್ಬೋದು ನೋಡಿ. ಅದು ನನ್ನ ಮಿಸ್ಟೇಕ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಿಸ್ಟೇಕ್, ಅದು ಏನು ಮಾಡೋಕ್ಕಲ್ಲ. ಸೊ ಆ ಥರ ನಾನು ಬಂದಾಗ ತರಲೆ. ನಾನು ಸೀರಿಯಸ್ ಆಗಿ ಇರೋಕ್ಕಲ್ಲ. ಅವರು ಮತ್ತು ಭಾಳ ಸೀರಿಯಸ್ ಆಗಿರ್ತೀವಿ. ನೋಡೋಕೆ ಸುಮ್ಮನೆ ಸಣ್ಣಾಗಿ ಕೂತಿರ್ತಾರೆ, ಅಯ್ಯೋ ಓ ಅಂತ ಕಿರ್ಚಾಡ್ತಾರೆ. ಒಂಥರ ಮಜಾ ಇರುತ್ತೆ. ನಾನು ಅಷ್ಟೇ ಹಂಗೆ ಕಿರ್ಚಾಡ್ತೀನಿ, ಬಟ್ ತುಂಬ ಬೇಗ ಕೋಪ ಕಮ್ಮಿ ಆಗ್ಬಿಡುತ್ತೆ. ಬಟ್ ಜಾಲಿಯಾಗಿರುತ್ತೆ ಸೆಟ್ಲಿ. ಆ್ಯಂಡ್ ಧನಂಜಯನ ಅಷ್ಟೇ, ನಾವು ಧನಂಜಯ ಐ ಥಿಂಕ್ 3rd ಫಿಲ್ಮ್ ಮಾಡ್ತಾರೆ ಜೊತೆಲಿ. ಯಾವಾಗಲೂ ಮಜಾ ಇರುತ್ತೆ. ಆ್ಯಂಡ್ ಐಲ್ ಬಿ ಆಲ್ವೇಸ್ ತಮಾಷೆ. ಅವ್ರನ್ನೇ ಕೇಳಿ ಹಂಗೆ ಹೆಂಗಿರ್ತೀನಿ ಸೆಟ್ಲ್ ಅಂತ. ಇಟ್ಸ್ ಗುಡ್. ಆ್ಯಂಡ್ ಪ್ರಿಯಾಂಕಾ ಜೊತೆಲಿ ಸೆಕೆಂಡ್ ಫಿಲಮ್ ಇದು. ಐ ಥಿಂಕ್ ಫಿಲ್ಮ್ ಕಾಂಬಿನೇಷನ್ ಬಂದಿಲ್ಲ, ಬಟ್ ಕ್ಯಾಪ್ಟನ್ ಮೇಲೆ ಒಂದು ಸೀನ್ ಬಂದಿದ್ವಿ ಅಷ್ಟೇ. ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಗುಡ್ ಆ್ಯಕ್ಟರ್ಸ್ ಅವರು. ಅವಾಗ ಬಂದು ಇನ್ನೂ ಚೆನ್ನಾಗಿ ಜ್ಞಾಪಕ. ನಾವು ಫಸ್ಟ್ ಟೈಮ್ ಐ ಎಂಟರ್ಡ್ ದ ಸೆಟ್. ಅವಾಗ ಫಸ್ಟ್ ಟೈಮ್ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಬಂದೆ, ಸರ್ ನಾನು ಕನ್ನಡ ಗೊತ್ತು ಸರ್, ನನಗೆ ನಾವು ಓಮ್ ಪಿಕ್ಚರ್ ನೋಡ್ತೀನಿ ಅಂತ ಹೇಳಿದ್ರು. ಸೊ ಆ್ಯಂಡ್ ವೆರಿ ಗುಡ್ ಆರ್ಟಿಸ್ಟ್. ನಾನು ಅವ್ರ ಸಿನಿಮಾ ನೋಡ್ತೀನಿ, ಡಾಕ್ಟರ್ ಸಿನಿಮಾ ನೋಡ್ತೀನಿ. ದೆನ್ ಕ್ಯಾಪ್ಟನ್ ಮಿಲ್ಲರ್ ಇರ್ಬೋದು. ಆ್ಯಂಡ್ ಇವಾಗ ರೀಸೆಂಟಾಗಿ ಮೇಡ್ ಇನ್ ಕೊರಿಯಾ ಅಂತ ಒಂದು ಸಿನಿಮಾ ಮಾಡಿದೆ. ತುಂಬ ಎಕ್ಸಲೆಂಟ್ ಆ್ಯಕ್ಟರ್ಸ್. ಆ್ಯಂಡ್ ಇವನ್ ಅದಿತಿ ಅವರು ಅಷ್ಟೇ, ಅರ್ವಿ, ನಾನು ಇವನ್ ಹ್ಯಾವ್ ಸೀನ್ ಅರ್ವಿ, ವೆರಿ ಗುಡ್ ಆ್ಯಕ್ಟರ್ಸ್ ಆ್ಯಂಡ್ ಗುಡ್ ಟೀಮ್. ಆ್ಯಂಡ್ ಎಲ್ಲರೂ ಚರಣ್ ಬಗ್ಗೆ ಮಾತಾಡೋಂಗಿಲ್ಲ. ಆ್ಯಂಡ್ ಚರಣ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಐ ಕ್ಯಾನ್ ಸೇ ತುಂಬ ಟಾಪ್ ಮ್ಯೂಸಿಕ್ ಡೈರೆಕ್ಟರ್. ನನಗೆ ಕನ್ನಡದಲ್ಲಿ ತುಂಬ ಇಷ್ಟ ಆಗಿದೆ GK ವೆಂಕಟೇಶ್. ಯಾಕಂದರೆ ಅವರು ರಾಗನ ತುಂಬ ಚಂದ ಆ ಥರ ಟ್ರೆಂಡ್ ಮಾಡ್ತಾರೆ. ಚೆನ್ನಾಗಿ ತುಂಬ ಇಷ್ಟ ನನಗೆ ಅವ್ರು. ಎಸ್ಪೆಷಲಿ ಇವಾಗಿನ ಜನ್ರೇಷನ್ಗೂ ಮಾಡ್ತಾರೆ. ಆಮೇಲೆ ಫಾರ್ ಓಲ್ಡರ್ ಜನ್ರೇಷನ್ ಯಾವ ಥರ ಸಾಂಗ್ಸ್ ಕೊಡಬೇಕು ಆ ರೀತಿ ಸಾಂಗ್ಸ್ ಡೆಲ್ ಮಾಡ್ತಾರೆ. ಅದು ಇಟ್ಸ್ ನಾಟ್ ಈಸಿ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್. ಒಂದ್ಸತಿ ಸ್ಟಕಪ್ ಆಗ ದೇ ಬಿ ಓನ್ಲಿ ಫಾರ್ ದಟ್ ಮಾಡರ್ನ್ ಟ್ರೆಂಡ್, ಬಟ್ ಹಿ ಮಿಕ್ಸಸ್ ಬೋತ್. ಅದು ಭಾಳ ರೇರ್ ಅದು. ಐ ಥಿಂಕ್ ಚರಣ್ ಅವ್ರು ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಅವ್ರಿಗೆ ಹೆಂಗೆ ನಾನು ಹೇಳಿದ್ರೆ ನನಗೂ ಇಷ್ಟ ಆಯಿತು. ಸೆಕೆಂಡ್ ಫಿಲ್ಮ್ ಮಾಡ್ತಿದ್ದೆ. ಇನ್ನೊಂದು 2-3 ಫಿಲ್ಮ್ ಇದೆ, ಹೇಳಬೇಕು, ಲೆಕ್ಕ ಇಲ್ಲ. ನಾನು ಮಾಡ್ತಾಯಿದ್ದೀನಿ ತುಂಬ ಫಿಲ್ಮ್ಸ್. ಏನು ಮಾಡೋದು, ನಾನು ಯಾರು ಬಿಡ್ತಾ ಇಲ್ಲ. ನಾನು ಅವ್ರನ್ನ ಬಿಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಸಿನಿಮಾನೇ ಅಷ್ಟೇ ನಾನು ಬಿಡೋಕ್ಕೆ ಇಷ್ಟ ಅಂತ ಕಾಣುತ್ತೆ. ನನಗೂ ಸಿನಿಮಾ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಐ ಲವ್ ಸಿನಿಮಾ. ಆ್ಯಂಡ್ ಇದೆಲ್ಲ ಬಂದಿದ್ದು ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ. ಇವನ್ ಮೀಡಿಯಾದವ್ರು ಅಷ್ಟೇ, ಡೋಂಟ್ ಫೀಲ್ ಬ್ಯಾಡ್. ನಾನು ತುಂಬ ಓಪನ್ ಮಾತಾಡ್ತೀನಿ, ಅದರಿಂದ ಹೇಳಿದೆ. ಯಾರಿಗಾರು ಹರ್ಟ್ ಆಗಿದ್ರೆ ಐ ಆಮ್ ಸಾರಿ, ಸಿನ್ಸಿಯರ್ ಅಪಾಲಜೀಸ್. ಬಟ್ ಸ್ಟಿಲ್ ಪ್ಲೀಸ್ ಸಪೋರ್ಟ್ ಕನ್ನಡ ಫಿಲ್ಮ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ಫಿಲಮ್ಸ್. ಎಲ್ಲರಿಗೂ ಒಂದೊಂದು ಅವಕಾಶ ಕೊಡಿ. ಟ್ರೈ ಟು ಇಂಪ್ರೂವ್. ಏನಾದರೂ ಒಂದು ಒಳ್ಳೆ ಪಾಯಿಂಟ್ಸ್ ಇರುತ್ತೆ, ಅದನ್ನ ಹೈಲೈಟ್ ಮಾಡಿ. ಚೆನ್ನಾಗಿರುತ್ತೆ. ಒಬ್ಬ ನಿರ್ಮಾಪಕ ಬದುಕತ್ತೆ, ಒಬ್ಬ ನಿರ್ದೇಶಕ ಬರಬೇಕಂತ ಆಸೆ ಪಡೋನಿಗೆ ಒಂದು ಜೀವ ಕೊಟ್ಟಂಗೆ ಆಗುತ್ತೆ. ಯೋಚನೆ ಮಾಡಿ ಅಷ್ಟೇ. ಯೋಚನೆ ಮಾಡಿದ್ರೆ ನಿಮಗೆ ಅಲ್ಲಿ ಚಾನ್ಸಸ್ ಸಿಗುತ್ತೆ. ಇಷ್ಟು ಹೇಳ್ತಾ 666 ಆಪರೇಷನ್ ನಿಜವಾಗ್ಲೂ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ವೇಷ ಹಾಕಿದಾಗ ನಾನು ಎಷ್ಟೇ ಸಿನಿಮಾ ಮಾಡಲಿ, ನಾನು ಆ ಸೆಟ್ಟಿಗೆ ಬಂದಾಗ ಮಾತ್ರ ಕಾಸ್ಟ್ಯೂಮ್ ಮಾಡಬೇಕು. ಈ ಎಸ್ ಗಾಟ್ ಅ ಸಪ್ರೇಟ್ ಸ್ಟೈಲ್ ಡಿಸೈನಿಂಗ್. ಆ ಕಾಸ್ಟ್ಯೂಮ್ ಮೀಸೆ ಒಂದು ಆ್ಯಟಿಟ್ಯೂಡ್ ಬರುತ್ತೆ, ಗೊತ್ತಿದ್ರೆ ಒಂದು ಕೋಪ್ ಬರುತ್ತೆ. ಏನು ಮಾಡೋದು, ಕೂತ್ರೆ ಒಂದು ಸುಟ್ಟ ಬರಕ್ಕೆ ಕೊಟ್ಬಿಡ್ತಾರೆ, ಒಂದು ರೈಟ್ಸ್ ಬಿಡ್ತಾರೆ. ಸ್ಟೈಲು, ಆ ಸ್ವ್ಯಾಗ್ ಬರದೆ ಹೆಂಗಿರುತ್ತೆ ಹೇಳಿ. ಆ ರೀತಿ ಸ್ವ್ಯಾಗ್ ಬರಬೇಕಂದ್ರೆ ಒಬ್ಬರು ಆ ರೀತಿ ಕಂಟೆಂಟ್ ಕೊಟ್ಟಾಗಲೇ ಆ ಸ್ವ್ಯಾಗ್ ಬರುತ್ತೆ. ಅವ್ರು ಹೇಳ್ತಾರೆ, ಸರ್ ಏನು ಸ್ವ್ಯಾಗ್ ಸರ್, ಅದೇನು ಸ್ವ್ಯಾಗೋ ಬ್ಯಾಗೋ ಗೊತ್ತಿಲ್ಲ ನನಗೆ. ಸುಮ್ಮನೆ ಮಾಡ್ತೀವಿ ಸ್ವ್ಯಾಗ್ ಅಂತೀವಿ ನಾವು. ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ಹೋಗ್ತಾ ಇಲ್ಲ. ಯಾಕೆ ನಾವು ಬೇಡ ಅಂತ ಹೇಳೋದು ಹೇಳಿ. ಅಪ್ರಿಷಿಯೇಷನ್ ಶುಡ್ ಬಿ ಟೇಕನ್, ಖಾಲಿ ಇರುತ್ತೆ. ಬಟ್ ಅವ್ರು ಆ ಥರ ಸೀನ್ ಕಂಟೆಂಟ್ ಆಗಿದ್ದಾಗ ಗೊತ್ತಿದ್ರೆ ಒಂದು ಆ್ಯಟಿಟ್ಯೂಡ್ ಬರುತ್ತೆ. ಬಟ್ ಇಟ್ ಶುಡ್ ಬಿ ಪಾಸಿಟಿವ್, ನಾಟ್ ನೆಗೆಟಿವ್. ಇಷ್ಟು ಹೇಳ್ತಾ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಸಿನಿಮಾ ಮಾಡಿ, ನೀವು ಖಂಡಿತ ಮಾಡ್ತೀರಾ. 100% ವಿಲ್ ಬಿ ಎ ವೆರಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆ್ಯಂಡ್ ಯು ವಿಲ್ ಮೇಕ್ ಅವರ್ ಇಂಡಸ್ಟ್ರಿ ವೆರಿ ಬಿಗ್ ಆ್ಯಂಡ್ ವೆರಿ ಬಿಗ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಮಾಡಬೇಕು ಅಂತ ಅವ್ರನ್ನ ಅಪ್ರೋಚ್ ಮಾಡಿದ್ದು 2022ರಲ್ಲಿ ವೇದ ಸಿನಿಮಾ ಶೂಟಿಂಗ್ ನಡೀತಿತ್ತು. ಅವ್ರ ಈ ಥರ ನಿಮ್ಮ ಜೊತೆ ಫಸ್ಟ್ ಸಿನಿಮಾ ನಿಮ್ಮ ಜೊತೆನೇ ಮಾಡ್ಬೇಕಂತ ಕೇಳಿದಾಗ ಅವ್ರು ನನ್ನ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡಲಿಲ್ಲ, ಬಜೆಟ್ ಬಗ್ಗೆ ಮಾತಾಡಲಿಲ್ಲ, ಡೈರೆಕ್ಟರ್ ಯಾರು ಅಂತಾನೂ ಕೇಳಲಿಲ್ಲ. ಒಳ್ಳೆ ಕತೆ ಮಾಡ್ಕೊಂಡು ಬಾಮ್ಮ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಅಂದ್ರೆ ಇವತ್ತಿನ ಕಾಲದಲ್ಲೂ ಬರೀ ಏನು ಕ್ಯಾಲ್ಕುಲೇಷನ್ ಮಾಡಿದೆ, ಬರೀ ಕತೆ ಕೇಳಿ ಕತೆ ಇಷ್ಟಪಟ್ಟು ಸಿನಿಮಾ ಮಾಡೋ ಓನ್ಲಿ ಸೂಪರ್ ಸ್ಟಾರ್ ಶಿವಣ್ಣ ಒಬ್ರೆ.
ಧನಂಜಯ್ ಅವರು ನನಗೆ ಈ ಸಿನಿಮಾ ಮೂಲಕನೇ ಪರಿಚಯ ಆಗಿತ್ತು. ಈಸ್ ಈಸಿಲಿ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಮ್ಮ ಸಿನಿಮಾಲಿ. ಇನ್ಫ್ಯಾಕ್ಟ್ ಅವ್ರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲೇ ಇರುತ್ತೆ. ಅವ್ರ ಟ್ಯಾಲೆಂಟ್ಗೆ, ಅವ್ರ ಹಾರ್ಡ್ ವರ್ಕ್ಗೆ ಈ ಸಿನಿಮಾ ಅವ್ರ ಕೆರಿಯರ್ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗಲಿ ಅಂತ ಹಾರ್ಟ್ಫುಲ್ ಆಗಿ ವಿಶ್ ಮಾಡ್ತೀನಿ. ನಮ್ಮ ಸಿನಿಮಾ ಫೀಮೇಲ್ ಲೀಡ್ ಆಗಿ ಪ್ರಿಯಾಂಕಾ ಮೋಹನ್ ಇದ್ದಾರೆ. ನಾನು ಅದರ ಟೆರಿಫಿಕ್ ಪರ್ಫಾರ್ಮರ್. ಅದಿತಿ ಬಾಲನ್ ಅವರು ಒಂದು ತುಂಬ ಇಂಪಾರ್ಟೆಂಟ್ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಇನ್ನು ನಾವು ನಮ್ಮ ಸಿನಿಮಾಲಿ ಒಂದು 9 ದಿನ ಶೂಟಿಂಗ್ ಮಾಡಿದರೆ ಒಂದು 100 ದಿನಕ್ಕಿಂತ ಜಾಸ್ತಿ ಸೆಟ್ ವರ್ಕೇ ಮಾಡಿದ್ದೀವಿ. ನಮ್ಮ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಪ್ರತಿ ಫ್ರೇಮಲ್ಲೂ ಅವ್ರ ಕೆಲಸ ಕಾಣುತ್ತೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ವೈತ್ ಅವ್ರ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಇದೆ. ಶರಣ್ ಅವ್ರ ಮ್ಯೂಸಿಕ್ ಬಗ್ಗೆ ಹೇಳೋದೇ ಇಲ್ಲ, ಹೇಳಬೇಕಾಗೇ ಇಲ್ಲ. ಸಿನಿಮಾದಲ್ಲಿ ಇನ್ನೊಂದು ಹೀರೋ ಇದ್ದಾರೆ, ಅವ್ರ ಬಗ್ಗೆ ಮಾತಾಡಬೇಕು. ಹೇಮಂತ್ ಅವರು. ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ, ಐ ರಿಯಲಿ ಫೀಲ್ ಈಸ್ ಬ್ಲೆಸ್ಡ್. ತುಂಬ ಸ್ಪೆಷಲ್ ಅನ್ಸುತ್ತೆ ಅವರು. ಬಿಕಾಸ್ ಅವ್ರು ಒಂದು ಸೀನ್ನ ಕನ್ಸೀವ್ ಮಾಡೋ ರೀತಿ ಇರ್ಬೋದು, ಅವ್ರ ಬರವಣಿಗೆ ಇರ್ಬೋದು, ಆ ಥರ ಥಾಟ್ಸ್ ಎಲ್ಲರಿಗೂ ಬರಲ್ಲ. ನಾನು ನನ್ನ ಜರ್ನಿ ಶುರು ಮಾಡಿದ್ದೆ ನನ್ನ ಫೇವ್ರೇಟ್ ಹೀರೋ, ನನ್ನ ಫೇವ್ರೇಟ್ ಡೈರೆಕ್ಟರ್ ಇಬ್ರು ಸೇರಿಸಿ ಒಂದು ಸಿನಿಮಾ ಮಾಡ್ಬೇಕಂತ. ಅವ್ರ ಜೊತೆನೂ ಕಳೆದ 4 ವರ್ಷಗಳಿಂದ ಟ್ರಾವೆಲ್ ಮಾಡಿದ್ದೀನಿ. ತುಂಬ ಕಲ್ತಿದ್ದೀನಿ ಅವರಿಂದ. ಒಂದು ವಿಷಯ ಶೇರ್ ಮಾಡಬೇಕು. ಲಾಸ್ಟ್ 4 ಇಯರ್ಸಲ್ಲಿ ಅವ್ರಿಗೆ ಹಿಂದಿ, ತಮಿಳ್, ತೆಲುಗು ಎಲ್ಲ ಇಂಡಸ್ಟ್ರಿಗಳಿಂದ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಂದ ತುಂಬ ಆಫರ್ಗಳು ಬಂದಿದೆ. ಬಟ್ ಅವ್ರು ನನ್ನ ಜೊತೆ ಸಿನಿಮಾ ಮಾಡಿದ್ರು. ಸೊ ಆ ವಿಷಯಕ್ಕೆ ಪರ್ಸ್ನಲ್ ಆಗಿ ಯಾವತ್ತೂ ಥ್ಯಾಂಕ್ಸ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಿಕ್ಕಿದ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಸಿನಿಮಾ ಅಂದರೆ ಹುಚ್ಚು. ನಾನು ನನ್ನ ಸಿನಿಮಾಗೆ ನನ್ನಿಂದ ಏನೇನು ಮಾಡೋಕ್ಕಾಗುತ್ತೋ ಎಲ್ಲ ಮಾಡಿದ್ದೀನಿ. ನನ್ನಿಂದ ಏನೇನು ಕೊಡೋಕ್ಕಾಗುತ್ತೋ ಎಲ್ಲ ಕೊಟ್ಟಿದ್ದೀನಿ. ನಮ್ಮ ಇಡೀ ಟೀಮ್ ಅಂದರೆ ನಾವು ಮಾತ್ರ ಅಲ್ಲ, ಲೈಟ್ ಬಾಯ್ಸ್ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಮೇಕಪ್ ಡಿಪಾರ್ಟ್ಮೆಂಟ್, ನಾವೆಲ್ಲರೂ ತುಂಬ ಹಾನೆಸ್ಟ್ ಆಗಿ, ತುಂಬ ಕಷ್ಟಪಟ್ಟು, ಅದಕ್ಕಿಂತ ಹೆಚ್ಚು ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ. ನನ್ನ ಮೊದಲನೇ ಸಿನಿಮಾನ ನಾನು ಚಿಕ್ಕ ವಯಸ್ಸಿಂದ ಪ್ರತಿ ಸತಿ ಪಿಕ್ಚರ್ ನೋಡ್ಬೇಕಂದಾಗೆಲ್ಲ ಬೈದ್ ನನಗೆ 100 ರೂಪಾಯಿ ಕೊಟ್ಟು ಕಳಿಸ್ತಿಟ್ಟಿದ್ದು ನಮ್ಮ ಅಮ್ಮಂಗೆ. ಪ್ರತಿ ಹಂತದಲ್ಲೂ ನನ್ನ ಬ್ಯಾಕ್ ಬೋನ್ ಆಗಿರೋ ನಮ್ಮ ತಂದೆಗೆ ಡೆಡಿಕೇಟ್ ಮಾಡ್ತೀನಿ. ನಾನು ಮುಂದಿನ 40-50 ವರ್ಷ ಎಷ್ಟಿರುತ್ತೋ ಅಷ್ಟು ಈ ಫೀಲ್ಡಲ್ಲೇ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿನ 92 ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿರೋ ಪ್ರತಿಯೊಬ್ಬ ಟಿಕೆಟ್ ಪೇಯಿಂಗ್ ಆಡಿಯನ್ಸ್ಗೆ ನಿಮ್ಮ ಬ್ಲೆಸ್ಸಿಂಗ್ ನನ್ನ ಮೇಲೆ, ನನ್ನ ಸಿನಿಮಾಗಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಗ ಪ್ರೊಡ್ಯೂಸರ್ಗೆ ಎಷ್ಟು ಹುಡುಕಾಡಿದ್ದೀನಿ, ಎಷ್ಟು ಒದ್ದಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಅಂದರೆ ಸದಾಶಿವನಗರ ಕಡೆ, ಜಯನಗರ ಕಡೆ ಹೋಗಿ ದೊಡ್ಡ ಮನೆ ಇದೆ, ಇವ್ರ ಹತ್ರ ಮೋಸ್ಟ್ಲಿ ಶ್ರೀಮಂತರಿರ್ತಾರೆ, ಬಹುಶಃ ಇವ್ರ ಹತ್ರ ಹೋಗಿ ಕೇಳಿದ್ರೆ ಸಿನಿಮಾ ಮಾಡ್ಬೋದು ಅನ್ನಷ್ಟು ಡೆಸ್ಪಿರೇಷನ್ ಇತ್ತು. ಬಿಕಾಸ್ ಐ ಡೋಂಟ್ ಕಮ್ ಫ್ರಮ್ ಸಿನಿಮಾ ಇಂಡಸ್ಟ್ರಿ, ಆ ಥರ ಏನಿಲ್ಲ. ಸೊ ನನಗೆ ಅಷ್ಟು ವರ್ಷ, ಆಲ್ಮೋಸ್ಟ್ 10 ವರ್ಷ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ, ಕರೆಕ್ಟ್ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ. ಫೈನಲಿ ಗೋಧಿ ಬಣ್ಣ ಮಾಡಬೇಕಾದ್ರೆ ನಾನೇ ಅಪ್ಪನ ಸಹಾಯದಿಂದ ತೊಗೊಂಡು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಇನ್ನೊಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು, ನನ್ನ ಕೆರಿಯರ್ ಅದರಿಂದ ಕಟ್ಕೊಂಡೆ. ಬಟ್ ನಾನು ಅಷ್ಟು ವರ್ಷ ಓಡಾಡಿದ್ದಕ್ಕೆ ಅಲ್ಟಿಮೇಟ್ಲಿ ಅಂತ ಒಂದು ಅದ್ಭುತವಾದ ಪ್ರೊಡ್ಯೂಸರ್ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಬಿಕಾಸ್ ಅದೇ ಹೇಳ್ದಂಗೆ ಇದೊಂದು ಹುಚ್ಚತನ. ನಾವು ನಮ್ಮ ಇಡೀ ಕೆಲಸಕ್ಕೆ ಆ್ಯಕ್ಚುಲಿ ಅರ್ಥ ಇಲ್ಲ. ನಮ್ಮ ಕೆಲಸ ಇಲ್ಲದೆ ಜೀವನ ಅದ್ರ ಪಾಡಿಗೆ ನಡೆಯುತ್ತೆ. ಡಾಕ್ಟರ್ಸ್, ಟೀಚರ್ಸ್, ದಟ್ ಈಸ್ ಅ ಪ್ರೊಫೆಷನ್ ದಟ್ ಈಸ್ ವ್ಯಾಲ್ಯೂಬಲ್ ಟು ದ ವರ್ಲ್ಡ್. ಬಟ್ ನಮ್ಮ ಕಥೆಗಳಲ್ಲಿ ಅಂದರೆ ಆರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ಆಸ್ ಇಂಪಾರ್ಟೆಂಟ್ ಆಸ್ ಮೆಡಿಸಿನ್ is what I believe. And cinema is both. It mixes art, it mixes commerce, it mixes photography, music, performance. It's an amalgamation of so many beautiful art forms. Every day is a privilege to make a film for me. And to find a producer who is so passionate about it, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಂದೊಂದು ದೊಡ್ಡ ಕುಟುಂಬ ಇದೆ ಇಲ್ಲಿ. ಅವರೆಲ್ಲೇ ಸಿನಿಮಾ ಮಾಡೋಕ್ಕಲ್ಲ. ಅದಕ್ಕೆ ಅಂದರೆ ಇವರಲ್ಲಿ ಬರೀ ಇವರಲ್ಲ, ಇದ್ರ ಹಿಂದೆ ಶ್ರಮ ಪಡೋ ಪ್ರತಿಯೊಬ್ಬ ಲೈಟ್ ಬಾಯ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಇದ್ದಾರೆ ಇಲ್ಲಿ. ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್
ಸಿನಿಮಾ ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ, ಒಂದು ಇಡೀ ಊರು ಬೇಕು ಸಿನಿಮಾ ಮಾಡೋಕ್ಕೆ. ಆ್ಯಂಡ್ ನಮಗೆ ಆನೆಬಲ ಅಂತ ಒಂದು ಶಕ್ತಿ ಇರೋದು ಸಂಬಡಿ ಲೈಕ್ ಶಿವಣ್ಣ ಸರ್. ಅವರು ನೋಡಿಲ್ದೇ ಇರೋಂಥ ಸಕ್ಸಸ್ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿಲ್ದೇ ಇರೋ ಸಿನಿಮಾ ಇಲ್ಲ. ಬಟ್ ನಮ್ಮ ಸೆಟ್ಟಿಗೆ ಬಂದಾಗ ಅವರು ನಡ್ಕೊಳ್ಳೋ ರೀತಿ ಎಷ್ಟು ನಮಗೆ ನಮ್ಮ ಕೆಲಸದ ಮೇಲೆ ಇನ್ನೂ ಆಸಕ್ತಿ ಶುರು ಆಗುತ್ತೆ ಅಂದರೆ, ಬಿಕಾಸ್ ಅವರೊಂದು ಮಗು ಇದ್ದಂಗೆ. ಅಂದರೆ ಟೇಕ್ ಮಾಡಾದ್ಮೇಲೆ ಅವ್ರದ್ದು ಕ್ರಾಫ್ಟ್ ಮೇಲೆ ಇರೋ ಹೋಲ್ಡ್ ಆಗಲಿ, ಅವ್ರದ್ದು ಅದ ಇರಲಿ, ಅವ್ರ ಸ್ಟೈಲ್ ಆಗಿರಲಿ, ಪ್ರತಿಯೊಂದು ದಿನನೂ ಇಟ್ ಇಸ್ ಲೈಕ್ ಜುಮ್ ಅನ್ನತ್ತೆ ಮೈ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಧನು ಸರ್, ಪ್ರಿಯಾಂಕಾ, ಅದಿತಿ, ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್. ದೆರ್ ಇಸ್ ಒನ್ ಮೋರ್ ಸೆಟ್ ಆಫ್ ಗ್ರೇಟ್ ಆ್ಯಕ್ಟರ್ಸ್. ಅವರು ಇವತ್ತು ಬರೋಕ್ಕಾಗಲಿಲ್ಲ. ತಕ್ಷವರ್ಧನ್ ಅಂತ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ವರುಣ್ ಅಂತ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ಯಶ್ ಶೆಟ್ಟಿ, ಕುಶಾಲ್, ತುಂಬ ಜನ ಹೊಸೊಬ್ರು ಆ್ಯಕ್ಟರ್ಸು ಇದ್ದಾರೆ ಸಿನಿಮಾದಲ್ಲಿ. ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ನಮ್ಮ ಒಂದೊಂದು ಸಣ್ಣ ಭಾಗನ ತೆರೆ ಮೇಲೆ ಬಿಟ್ಟಿದ್ದೀವಿ, ಅದು ಆಡಿಯನ್ಸ್ ತೊಗೊಂಡು ಹೋಗಲಿ ಅಂತ. ಅದಾಗತ್ತೆ, ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ಟೀಸರ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಫೀಡ್ಬ್ಯಾಕ್ ಇದ್ರೆ ಹೇಳಿ, ಐ ಆಮ್ ಆಲ್ವೇಸ್ ಓಪನ್ ಫಾರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಫಸ್ಟು ವೈಶಾಖ್ನ ಸ್ಯಾಂಡಲ್ವುಡ್ಗೆ ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ವೈಶಾಖ್ನ ಮೀಟ್ ಮಾಡಿದಾಗ ಅನಿಸಿದ್ದು, ಯಾವಾಗಲೂ ಅನಿಸೋದು ಅಂದರೆ ಯಾವುದೇ ಕೆಲಸ ಆದ್ರೂ ಕಲ್ತು ಬರಬೇಕು ಅಂತ. ನಿರ್ಮಾಪಕ ಆಗಿನೂ ಕೂಡ ಸಿನಿಮಾನ ಪ್ರೀತಿಸಿ, ಸಿನಿಮಾನ ಜೀವಿಸಿ, ಸಿನಿಮಾನ ಕಲಿತು ವೈಶಾಖ್ ಬಂದಿರೋದು. ಮೊದಲನೇ ಸರಿ ನಿರ್ಮಾಣ ಮಾಡ್ತಿರ್ಬೋದು, ಬಟ್ ಆದರೆ ಅದನ್ನು ಕಲಿತು ಬಂದಿರೋದು. ಭಾಳ ಅದ್ಭುತವಾಗಿ ಅವ್ರಿಗೆ ಯಾವ ನಿರ್ದೇಶಕರನ್ನ ಜೊತೆ ನಾನು ಕೆಲಸ ಮಾಡಬೇಕು, ಯಾವ ಕತೆ ಜೊತೆ ಕೆಲಸ ಮಾಡಬೇಕು, ಆ್ಯಂಡ್ ಹೆಂಗೆ ಮಾಡಬೇಕು ಎಲ್ಲದನ್ನು ಭಾಳ ಒಂದು ದೊಡ್ಡ ವಿಷನ್ ಇಟ್ಕೊಂಡ್ಬಂದಿರುವಂಥ ನಿರ್ಮಾಪಕ. ಡೆಫಿನೆಟ್ಲಿ ಬಹಳ ಒಳ್ಳೆ ಭವಿಷ್ಯ ಇದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ನಿರ್ಮಾಪಕನಾಗಿ ದೊಡ್ಡ ಶಕ್ತಿಯಾಗೋ ಕೆಪಾಸಿಟಿ ವೈಶಾಖಿಗಿದೆ, ಪೊಟೆನ್ಷಿಯಲು. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನು ಈ ಸಿನಿಮಾದು ಇದು ನಂದು ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ. ಈ ಒಂದು ನೂರಾರು ನಾಟಕಗಳು ನಡೀತಾ ಇರ್ತವೆ. ಈ ಒಂದೊಂದು ಕಂಪ್ನಿ ಒಂದಿಷ್ಟು ನಾಟಕಗಳು ಹಾಕ್ಕೊಂಡಿರ್ತಾರೆ. ಅದರಲ್ಲಿ ಒಬ್ಬ ಕಲಾವಿದ ಈ ಕಂಪ್ನಿಯಲ್ಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಯಲ್ಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ಮಾಡೋಣ, ಈ ಕಂಪ್ನಿಲಿ ಮಾಡಲ್ಲ. ಓಕೆ, ಇರೋ ಒಂದಿಷ್ಟು ಚೆನ್ನಾಗಾಗ್ತಾಯಿದೆ, ಒಂದಿಷ್ಟು ಚೆನ್ನಾಗಾಗ್ತಾಯಿಲ್ಲ, ಇರೋ ಮಧ್ಯಾಹ್ನ ಅವನೇ ಒಂದು ಕಂಪ್ನಿ ಹಾಕೊಂಡ್ಬಿಡೋಣ, ಕಂಪ್ನಿ ಹಾಕೊಂಡು ಇರೋ ಅಲ್ಲಿ ಈ ನಿರ್ದೇಶಕನ ಜೊತೆ ಮಾಡೋಣ, ಈ ನಿರ್ದೇಶಕನ ಜೊತೆ ಮಾಡೋಣ. ಈ ಥರದ್ದೊಂದು ಎಲ್ಲ ಹುಡುಕಾಟದ ಮಧ್ಯ ಈ ಒಂದೊಂದು ಸರಿ ಇಣಕಿ ಇಲ್ಲಾವುದೋ ಒಂದು ಬೇರೆ ಥರದ್ದು ಒಂದು ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ, ಇಲ್ಲಾವುದೋ ಒಂದು ಬೇರೆ ಥರದ ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ ಅಂತ. ಆಮೇಲೆ ಗೊತ್ತಾ, ಇದು ಯಾವುದೋ ದೊಡ್ಡ ಆಟ ಇದು, ಇವರು ಈ ನಿರ್ದೇಶಕರು ಸಿಗೋದಿಲ್ಲ, ಇವರು ಹಂಗೆ ದಾಟ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ 100 ಕೋಟಿ ವ್ಯಾಪಾರ ಇರಬೇಕು, ಇದಾಗಲ್ಲ. ಇದು ದೊಡ್ಡ ಆಟ, ಈ ಪೀಸು ಇದು ಹೋಯ್ತು ಮುಂದಕ್ಕೆ ಅಂತ. ಇದ್ರ ಮಧ್ಯ ಇದೊಂದು ಪೀಸ್ ಯಾವುದೋ ಇದೇನೋ ಬೇರೆ ಥರ ಮಾಡ್ತಾ ಇದೆ, ಈ ಪೀಸ್ ಯಾಕೋ ನನಗೆ ಕರೀತಾ ಇಲ್ವಲ್ಲ ಅಂತ. ನಾನು ಸಿನಿಮಾ ನೋಡ್ಕೊಂಬರೋದು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ, ಈ ಮನುಷ್ಯ ಯಾಕೆ ನನ್ನ ಕರೀತಾ ಇಲ್ವಲ್ಲ, ಈ ಕಂಪ್ನಿಲಿ ಯಾಕೆ ನನ್ನ ಕರೀತಾ ಇಲ್ವಲ್ಲ ಅಂತ. ಹಿಂಗೆ ಕೂತ್ಕೊಂಡು ಒಂದಿನ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಹೇಮಂತು ಸಿನಿಮಾ ಮಾಡೋಕ್ಕೆ ನನಗೆ ಕರಿಬೇಕಲ್ಲ ಇವಾಗ ಅಂತ ನಾನು ಮಾತಾಡ್ಕೊಂಡ್ಬಂದು 1 ವಾರಕ್ಕೆ ಹೇಮಂತಿಂದ ಮೆಸೇಜ್ ಬಂತು, ಧನು ಮೀಟ್ ಮಾಡಬೇಕು ಅಂತ. ನಾನು ಈ ಕಂಪ್ನಿಲೂ ಕರೆದ್ರು, ಇಲ್ಲೇನೋ ಬೇರೆ ಥರ ಮಾಡ್ತಾ ಇದ್ದಾರೆ, ಇವರು ಹೋಗ್ಬಿಟ್ಟು ಬರೋಣ ಅಂತ. ಭಾಳ ಖುಷಿಯಾಗಿ, ಅಂದರೆ ನಮ್ಗೆ ಹೇಮಂತ್ ಬಂದಾಗ ಅಷ್ಟೇ ಎಲ್ಲಿ ಇವರು ದಾಟ್ಕೊಂಡು ಬೇರೆ ಕಡೆ ಹೊರಟೋಗ್ಬಿಡ್ತಾರೋ ಅನ್ನಿಸ್ತಾ ಇತ್ತು. ಎಲ್ಲ ಒಂದು ಕಡೆ ಕನ್ನಡದ ಮೇಲೆ ಹೇಮಂತಿಗೆ ಎಷ್ಟು ಪ್ರೀತಿ ಅಂದರೆ, ಬಾಯಲ್ಲಿ ನಿನ್ನಂಗೆ ಒಬ್ಬ ಇದ್ದಾನೆ ಕಂದ, ಅವನಿಗೂ ಹಸಿವು ಜಾಸ್ತಿ, ಊಟ ಹಾಕ್ಬಿಟ್ಟು ಆಮೇಲೆ ಹೋಗುವಂತೆ ಅಂತ ಕರ್ಕೊಂಡ್ಬಂದು ಬಿಟ್ಟಂಗೆ ಅದು ಹೇಮಂತರಾವ್ನ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ, ಆ್ಯಂಡ್ ಈವನ್ ಅದಿತಿ ಬಾಲನ್, ನಾನು ಅವ್ರದ್ದು ಅರವಿ ಸಿನಿಮಾ ನೋಡಿ ಭಾಳ ಅವ್ರಿಗೆ ಸೈಮಾದಲ್ಲಿ ಆ್ಯಕ್ಚುಲಿ 2017 ಟಗರು 2018 ರಿಲೀಸ್ ಆಗಿದ್ದಲ್ಲ, 19 ಸೈಮಾ ಅವಾರ್ಡ್ಸಲ್ಲೋ ಫಿಲ್ಮ್ ಫೇರಲ್ಲೋ ಸಿಕ್ಕಿದಾಗ ಅವ್ರಿಗೂ ಅವಾರ್ಡ್ ಬಂದಿತ್ತು ಅರವಿಗೆ. ಅದನ್ನು ಆವಾಗ ನಾನು ಹುಡ್ಕೊಂಡೋಗಿ ವಿಶ್ ಮಾಡಿದ್ದೆ, ಭಾಳ ಚೆನ್ನಾಗಿತ್ತು ಸಿನಿಮಾ, ಭಾಳ ಚೆನ್ನಾಗಿ ಮಾಡಿದ್ರಿ ಅಂತ. ಅವರು ಈ ಸಿನಿಮಾಗೆ ಅವ್ರು ಬರ್ತಾರೆ ಅಂದಾಗಲೂ ನಾನು ಇದೇನಿದು ಹಿಂಗೆ ಬರ್ತಾ ಇದಾರಲ್ಲ ಎಲ್ಲ ಅಂತ. ಇನ್ನೊಂದು ಕಡೆ ಪ್ರಿಯಾಂಕಾ ಅವ್ರು ಕನ್ನಡ ಮಾತಾಡೋದು ನೋಡಿ, ಓಕೆ ಈ ಕನ್ನಡದ ಹುಡುಗಿ ಇದ್ಯಾಕೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಮಾಡ್ತಾ ಇಲ್ಲ, ಕೇಳಬೇಕಲ್ಲ ಅಂದರೆ ಅವರು ಬಂದು ಕೂತರು. ಹೀಗೆ ಒಳ್ಳೆ ಟೀಮ್. ಇನ್ನು ಈ ಕಡೆ ಅದ್ವೈತು, ವಿಶ್ವಾಸು, ಚರಣ್ ಅವ್ರ ಜೊತೆ ಅಂದರೆ ನಾನು ಕೆಲಸ ಮಾಡಿದ್ದೆ. ಬಟ್ ಶೂಟಿಂಗ್ ಸೆಟ್ಟಲ್ಲಂತೂ ಅಮೇಝಿಂಗ್. ಚರಣ್ ಅವ್ರದ್ದೇನಿಲ್ಲ, ಚರಣ್ ಜೊತೆ ನಾನು ಯಾವ್ಯಾವ ಸಿನಿಮಾ ಮಾಡಿದ್ದೀನಿ ಎಲ್ಲರೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಚರಣ್. ಆ್ಯಂಡ್ ವಿಶ್ವಾಸ್
ವಿಶ್ವಾಸ ನಾವು ಮಾಡಿರೋದು ರತ್ನ ಪ್ರಪಂಚ ಎಲ್ಲ ಅದು ಬಹಳ ಚೆನ್ನಾಗಾಗಿದೆ. ಆ್ಯಂಡ್ ಅದ್ವೈತ್ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಅದು ಅವ್ರ ಸಿನಿಮಾಗಳ ಮೂಲಕ ನೋಡಿದ್ದೀರ. ಸೆಟ್ಗೆ ಹೋಗ್ಬೇಕಾದ್ರೆ ನನಗೆ ಹೆಂಗಿತ್ತು ಅಂದರೆ ಆ್ಯಕ್ಚುಲಿ ಒಂದು ಭಯ ಇತ್ತು 666 ಸೆಟ್ಗೆ ಹೋಗ್ಬೇಕಾದ್ರೆ. ಓಕೆ ಅಂದರೆ ಇಲ್ಲೇನೋ ಬೇರೆ ಥರ ನಡೀತಾ ಇದೆಯಲ್ಲ, ಹೆಂಗೆ ಮಾಡ್ತಾರೆ ಏನು ಅಂತ. ಬಟ್ ಅದು ಹೆಂಗಿರುತ್ತೆ ಅಂದರೆ, ನಾನು SLC ಮುಗಿಸಿ ಮೈಸೂರಿಗೆ ಮರಿಮಲಪ್ಪಗೆ ಬಂದಾಗ ಸ್ಟಾರ್ಟಿಂಗ್ ಒಂದು ಫೀಲ್ ಇರುತ್ತಲ್ಲ, ಹೆಂಗಪ್ಪ ಕ್ಲಾಸ್ ರೂಮಲ್ಲಿ ಏನಿರುತ್ತಾ ಅಂತ. ಗೊತ್ತಿರೋರು ಒಂದಿಷ್ಟು ಜನ ಇರ್ತಾರೆ, ವಿಶ್ವಾಸ ಗೊತ್ತಿರ್ತಾರೆ ಇದೆಲ್ಲ, ಬಟ್ ಹಿಂಗಿರುತ್ತೆ ಅಂತ ಆ ಭಯದಲ್ಲೇ ಬಂದೆ. ಬಟ್ ಭಾಳ ಅಂದರೆ ಒಂದೊಂದು ಮಗು ಥರ ನಾನು ಶೂಟಿಂಗ್ನ ಭಾಳ ಎಂಜಾಯ್ ಮಾಡ್ಕೊಂಡು ಹೋದೆ. ಆ್ಯಕ್ಚುಲಿ ನಾನು ಅಂತಲ್ಲ, ಎಲ್ಲರೂ ಇವತ್ತಿಲ್ಲಿ ಬಂದಿರೋ ನಮ್ಮ ಏನೋ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರೋರು ಎಲ್ಲರೂ, ನಮ್ಮ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟಲ್ಲಿ, ಆಮೇಲೆ ನಮ್ಮ ಡಿಸೈನರ್ಸ್ ಎಲ್ಲರೂ ಸೆಟ್ಟಲ್ಲಿ ಎಷ್ಟು ಸುಸ್ತಾಗಿರ್ತಾರೆ ಅಂದರೆ, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ. ಇವತ್ತು ಅವರೆಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರಲ್ಲ ಅಂತ ಕಂಡಿಡಿಯೋಕೆ ಆಗಿಲ್ಲ ಒಂದೊಂದು ಸರಿ ನೋಡ್ಬೇಕಾದ್ರೆ. ಭಾಳ ಚೆನ್ನಾಗಿತ್ತು ಅನುಭವ. ಆ್ಯಂಡ್ ಹೇಮಂತು ಈ ಒಂದು ಮಗು ರಚ್ಚೆ ಹಿಡಿದು ಕೆಲಸ ಮಾಡಿಸ್ಕೊಡ್ತಲ್ಲ ಆ ಥರ, ಅದು ಸಿನಿಮಾನ ಬಹಳ ಪ್ರೀತಿಸಿ ಒಂದು ಮಗು ರಚ್ಚೆ ಹಿಡ್ದಂಗೆ ಅದು ಸೆಟ್ಟಲ್ಲಿ. ಇಲ್ಲಂಗೆ ಕೂತಿದ್ದಾರೆ ಅವರು, ಹಂಗಿಲ್ಲ ಅವರು ಸೆಟ್ಟಲ್ಲಿ. ಬಹಳ ಅಂದರೆ ನನಗೂ ಒಂದು ದೊಡ್ಡ ಕಲಿಕೆ. ಅಂದರೆ ಇಟ್ಸ್ ಲೈಕ್ ಲರ್ನಿಂಗ್ ಫ್ರಮ್ ಡಿಫ್ರೆಂಟ್ ಮಾಸ್ಟರ್ಸ್. ಕಲಾವಿದಾಗಿ ನನಗೆ ಒಬ್ಬೊಬ್ಬರು ನಿರ್ದೇಶಕರಿಂದನೂ ಅದು ಪ್ರತಿ ಸಿನಿಮಾನೂ ಹೊಸ ಅನುಭವ. ಇದು ಕೂಡ ಅದೇ ಥರ ಬಹಳ ಅದ್ಭುತವಾದ ಅನುಭವ. ನಾನು ಒಬ್ಬ ಸ್ಟೂಡೆಂಟ್ ಆಗಿ ಪ್ರತಿದಿನ ಸೆಟ್ಟಲ್ಲಿ ನೋಡ್ತಾ ಕೂತಿರ್ತೀನಿ, ಏನು ಮಾಡ್ತಾ ಇದ್ದಾರೆ ಇವ್ರು, ಏನು ಶಾರ್ಟ್ಸ್ ತೆಗಿತಾ ಇದ್ದಾರೆ, ಏನು ಎತ್ತ ಎಲ್ಲ ಅದನ್ನು ಬಹಳ ಒಳ್ಳೆ ಕಲಿಕೆ ಕೂಡ. ಥ್ಯಾಂಕ್ಸ್ ಹೇಮಂತಂದರೆ, ಅದೇನೋ ನಾನು ಕೇಳ್ಕೊತಾ ಇದ್ದೆ, ಕರೆಕ್ಟಾಗಿ ನೀವು ಬಂದ್ರಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಮಂತ್ಗೆ. ಅಷ್ಟೇ. ಇನ್ನು ನಾನು ಶಿವಣ್ಣನ ಬಗ್ಗೆ ಏನು ಹೇಳಿದ್ರು ಅದು ನಾನು ಮತ್ತೆ ಹೇಳ್ದಂಗಿರುತ್ತೆ. ಅವ್ರು ಯಾವಾಗಲೂ ದೊಡ್ಡ ಶಕ್ತಿನೇ ನನಗೆ. ಅವರು ಯಾವ ಥರ ಅಂದರೆ, ಹೇಮಂತ್ ಹೇಳಿದ್ರು ಆಗಲೇ, ಒಂದೊಂದು ಇನ್ನೋಸೆನ್ಸ್ ಹಂಗೆ ಉಳಿಸ್ಕೋಬೇಕು ಅನ್ನೋದಕ್ಕೆ. ಅಂದರೆ ನೀವು ಎಷ್ಟೇ ದೊಡ್ಡವರಾಗಿ ನೀವೇನೇ ಮಾಡಿ ಎಲ್ಲಿಗೆ ಹೋಗಿ, ಬಟ್ ಆ ಒಳಗಿರೋ ಮಗುನ ಹಂಗೆ ಉಳಿಸ್ಕೊಂಡ್ರೆ ಅದು 100 ಜನ ಬಂದು ಕೈ ಹಿಡಿದು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾರೆ, ಮಗು ಥರ ಆಡಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಶಿವಣ್ಣಗಿಂತ ಎಕ್ಸಾಂಪಲ್ ಯಾರೂ ಇಲ್ಲ. ಆ ಥರ ಅವ್ರು ಹಾಕೊಟ್ಟಿರೋ ದಾರಿ ಅದು. ಆ ಇನ್ನೋಸೆನ್ಸ್ ಉಳಿಸ್ಕೊಂಡ್ರೇನೆ ಮೋಸ್ಟ್ಲಿ ಎಲ್ಲ ಥರದ ಪಾತ್ರಗಳನ್ನು ಮಾಡೋಕ್ಕಾಗೋದು. ಹಂಗೆ ವಲ್ನರಬಲ್ ಆಗಿ ಇದ್ರೇನೆ, ಸೋಲು ಗೆಲುವು ಇನ್ನೊಂದು ಅದೆಲ್ಲ ಸೆಕೆಂಡ್ರಿ. ಬಟ್ ಆರ್ಟಿಸ್ಟ್ಗಳಾಗಿ ಆ ವಲ್ನರಬಿಲಿಟಿ ಇರಬೇಕು, ಆ ಇನ್ನೋಸೆನ್ಸ್ ಇರಬೇಕು, ಎಲ್ಲದಕ್ಕೂ ಒಟ್ಕೋಬೇಕು ಆ ಥರ. ಅದಕ್ಕೇನೆ ಅವರು ಎಂತೆಂಥ ಚಾಲೆಂಜಸ್ನೆಲ್ಲ ಗೆದ್ದು ಬಂದು ಇನ್ಸ್ಪಿರೇಷನ್ ಆಗಿ ಶಿವಣ್ಣ ಕೂತಿರೋದು. ಲವ್ ಯು ಅಣ್ಣ, ಥ್ಯಾಂಕ್ಸ್ ಎಲ್ರಿಗೂ. ಸಿನಿಮಾ ಇದು ಟೀಸರ್ ಅಷ್ಟೇ, ಬಟ್ ಸಿನಿಮಾ ಭಾಳಷ್ಟು ಸರ್ಪ್ರೈಸ್ಗಳಿರುತ್ತೆ. ಅದು ನಿಮ್ಗೆ ಇನ್ನೂ ಮುಂದೆ ಸಿನಿಮಾದ ವಿಷಯಗಳಿನ್ನೂ ಬರ್ತಾ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅದ್ವೈತ್, ವಿಶ್ವಾಸು. ಯಾಕಂದರೆ ಇಡೀ ಪ್ರತಿ ಫ್ರೇಮ್ನು ಭಾಳ ಬ್ಯೂಟಿಫುಲ್ ಆಗಿ ಕಟ್ಟೋದು ಎಲ್ಲರೂ ಸೇರಿ. ಅವರೆಲ್ಲ ಅಷ್ಟು ಚೆನ್ನಾಗಿ ಕಟ್ಟೋದಕ್ಕೇ ನಮಗೂ ಒಂದು ಎನರ್ಜಿ ಬರೋದು, ಓಕೆ ಏನೋ ಮಾಡೋಣ ಇಲ್ಲಿ ಅಂತ. ತುಂಬ ಅದ್ಭುತವಾಗಿ ದುಡಿಸ್ಕೊಂಡಿದ್ದಾರೆ ಇಡೀ ತಂಡ. ಥ್ಯಾಂಕ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. Thank you for having me on this project. I'm a huge fan of Hemant's work. I cannot explain how big a fan I am. And the combination of Advait, Hemant and Charan, it's almost like every time I come for shoot, when I'm traveling in the flight, I have to listen to Sapta songs at least once. It's like every time I come, I listen to A and B once, and when I go back. So I'm like a huge fan of this entire combo, and I am so grateful that I'm a part of a project with all of them, and it happens to be my first Kannada film. Shivraj Kumar sir, I have no words to explain my feeling. I'm feeling very to be a part of your project as my first Kannada project. I think I'm extremely blessed. I'm very, very grateful for being a part of this. This is the first film in which I'm working with like multiple sets.
So every time I go, one day there'll be one set, and then the next day there'll be another set, and I'm like, how is this happening? So Vishwas, thank you so much. I know how much work you've put in this project, and it's seen in the teaser. Thank you so much for this beautiful set work that you've done. And my darling Inshara, every time she brings a sari to wear, I'm like, can I take this home? Can I take this home? She's done an amazing job, and like everyone said, I think it's every department and every team has put in so much work. And yeah, I hope you all come to the theatre and watch the film, please. Thank you so much. Thank you, ma'am. Thank you so much once again. ಆಪರೇಷನ್ ಡ್ರೀಮ್ ಥಿಯೇಟರ್ ಬಹಳಷ್ಟು ವಿಷಯಗಳಲ್ಲಿ ವಿಶೇಷತೆಗಳನ್ನು ಪಡ್ಕೊಳ್ತಾ ಇದೆ. ಅದರಲ್ಲಿ ಒಂದು, ಸಿನಿಮಾದಲ್ಲಿ ಒಂದಲ್ಲ ಎರಡಲ್ಲ 20 ಸೆಟ್ಗಳನ್ನು ಹಾಕಲಾಗಿತ್ತು. ಒಂದು ವಿಂಟೇಜ್ ಎರಾವನ್ನು ನಮ್ಮ ಕಣ್ಮುಂದೆ ತರಬೇಕು, ಹೊಸ ಪ್ರಪಂಚಕ್ಕೆ ನಮ್ಮನ್ನು ಅಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋಗಬೇಕು ಅಂದರೆ ಅದರ ಹಿಂದೆ ಇರುವಂತಹ ಪರಿಶ್ರಮವನ್ನು ಖಂಡಿತ ನಾವು ಗುರುತಿಸಲೇಬೇಕು. ಇದೀಗ ಈ ಜರ್ನಿಯ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು ಆರ್ಟ್ ಡೈರೆಕ್ಟರ್, ನಮ್ಮ ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಸರ್. ಅವರ ಅಭಿನಯದ ಮೂಲಕ ಹಾಗೆ ಹಿಡಿದುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕಡೆ ನಟನೆ ಆದ್ರೆ ಇನ್ನೊಂದ್ ಕಡೆ ಕೊರಿಯಾ ಟೂರಿಸಂನ ಗೌರವ ರಾಯಭಾರಿ. ಹಾಗಾಗಿ ಅಲ್ಲೂ ಕೂಡ ಪ್ರಮೋಷನ್ ಮಾಡ್ತಾರೆ ಅಂತ ನಾವು ಅನ್ಕೋತಾ ಇದ್ದೀವಿ. ಇದೀಗ ನಮ್ಮ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಬಗ್ಗೆ ಶಂಕರ್ನ ಏನಕ್ಕೆ ಹುಡುಕ್ತಾ ಇದ್ರು ಅನ್ನೋ ಉತ್ತರವನ್ನ ಕೊಡದೆ ಸಿನಿಮಾ ಜರ್ನಿ ಬಗ್ಗೆ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಪ್ರಿಯಾಂಕಾ ಮೋಹನ್. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಆ್ಯಂಡ್ ಮೀಡಿಯಾಗೆ ತುಂಬ ಥ್ಯಾಂಕ್ ಯು. ವೆರಿ ವೆಲ್. ವಾಟ್ ಅ ಸ್ಪೀಚ್ ವೈಶಾಖ್. ಐ ಮೀನ್, ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆಲ್ಲ ನೀವೇ ಹೇಳ್ಬಿಟ್ರಿ. ಬಟ್ ತುಂಬ ಸಂತೋಷ ಆಗ್ತಿದೆ. ತುಂಬ ವರ್ಷದಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಒಂದು ಒಳ್ಳೆ ಕನ್ನಡ ಫಿಲ್ಮ್ ಮಾಡಬೇಕು ಅಂತ. ಸೊ ಈ ಫಿಲ್ಮ್ ನನಗೆ ಸಿಕ್ಕಿದ್ದು, ಐ ಫೀಲ್ ಇಟ್ಸ್ ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಹೇಮಂತ್ ಅವ್ರದ್ದು ಬಿಗ್ಗೆಸ್ಟ್ ಫ್ಯಾನ್ ನಾನು. ನಾನು ಒಂದೊಂದು ಫಿಲ್ಮ್ ನೋಡ್ಬೇಕಾದ್ರೂ ಓಕೆ ನಾನು ಯಾವತ್ತೂ ಅವ್ರನ್ನ ರೀಚ್ ಮಾಡಿಲ್ಲ. ಐ ಡಿಂಟ್ ರೀಚ್ ಔಟ್ ಟು ಯು ಆರ್ ಲೆಫ್ಟ್ ಎ ಟೆಕ್ಸ್ಟ್. ಥ್ಯಾಂಕ್ ಗಾಡ್ ಒಂದು ಫಿಲ್ಮ್ ನೋಡಿದ್ರು ಅವ್ರು ನಂದು, ಮೇ ಬಿ ಒನ್ ಸೀನ್ ಪ್ರಾಬಬ್ಲಿನೋ. ಐ ಆಮ್ ಸೋ ಬ್ಲೆಸ್ಡ್ ದಟ್ ಐ ಆಮ್ ಪಾರ್ಟ್ ಆಫ್ ಯೋರ್ ಫಿಲ್ಮ್. ಯಾವಾಗ ನಾನು ಇಲ್ಲಿ ಒಂದು 2-3 days ಶೂಟ್ ಮಾಡಿದಾಗೆಲ್ಲ ಐ ಬಿ ಟೆಲ್ಲಿಂಗ್ ಯು ಕೀಪ್ ಮೋರ್, ಡೂ ಮೋರ್ ಸೀನ್ಸ್ ವಿತ್ ಮಿ, ವೈ ಆರ್ ಯು ಸೆಂಡಿಂಗ್ ಮಿ ಆಫ್ ಸೋ ಸೂನ್ ಅಂತ. ನಂಗೆ ಇಲ್ಲಿಂದ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಆ ಸೆಟ್ಟಿಂದ. ಸಚ್ ಅನ್ ಅಮೇಸಿಂಗ್ ಡೈರೆಕ್ಟರ್ ಯು ಆರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಫಿಲ್ಮ್. ಆ್ಯಂಡ್ ಧನಂಜಯ ಅವರು, ಸಾರಿ, he is a brilliant performer. I mean, ಇವಾಗಷ್ಟೇ ಯಾರೋ ಹೇಳ್ತಿದ್ರು ಆಗಿದ್ದಾರೆ ಸರ್, he looks like Rajnikant sir ಅಂತ. He does look like him, but what a brilliant performer. ಅವ್ರ ಜೊತೆ ಕೆಲಸ ಮಾಡಿದ್ದು ಇಟ್ಸ್ really biggest blessing. And ಶಿವರಾಜ್ ಕುಮಾರ್ ಸರ್ ಜೊತೆ, I mean, I don't even know where to begin. Already one movie ನಾನು ವರ್ಕ್ ಮಾಡಿದ್ದೀನಿ ತಮಿಳಲ್ಲಿ. ಸೊ ಒಂದು ದಿವಸ ಐ ಥಿಂಕ್ ಒನ್ ಆಫ್ ದಿ ಈವೆಂಟ್ ಅಲ್ಲಿ ವಿಧಾನಸೌಧ ಅಲ್ಲಿ ಈವೆಂಟ್ ಅಲ್ಲಿ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ಅಂಡ್ ಮೆಟ್ ಸರ್. ದೆನ್ ವಿ ಆಲ್ ಸ್ಪೋಕ್. ಅವತ್ತು ನಾನು ಕನ್ನಡದಲ್ಲಿ ಮಾತಾಡಿದ್ದು ಎಲ್ರಿಗೂ ಶಾಕ್ ಹೋಗಿ, ಓ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಅಂತ. ಬಟ್ ಅದೇ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಪ್ರಾಜೆಕ್ಟ್ ಟು ಕಮ್. ಸೊ ಅದಕ್ಕೋಸ್ಕರ ಐ ಮೀನ್ ಥ್ಯಾಂಕ್ ಗಾಡ್ ದಿಸ್ ಮೂವಿ ಹ್ಯಾಪೆಂಡ್. ಸೊ ಸರ್ ಜೊತೆ ನನ್ನ ಫಸ್ಟ್ ಮೂವಿ ಮಾಡಿದ್ದು ಐ ವಿಲ್ ನೆವರ್ ಫರ್ಗೆಟ್. And ಈ ಸ್ಪೆಷಲ್ ಮೂವಿ, I think you'll all love this movie for sure. And Aditi, obviously Aditi jothe third film. This is the third film that I'm doing with Aditi. One Tamil, one Telugu and one Kannada. Nice pan south movie. So she is a brilliant actor, and I'm so happy I'm working with you again. Advait, you killed it. What a vision. Amazing vision. ನಾನು ನೋಡಿದೆ, ಲೈಕ್ ಫೋನಲ್ಲಿ ನೋಡಿದ್ದೆ, ಬಟ್ ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ಲೈಕ್ ದಿಸ್ ಐ ನೆವರ್ ಎಕ್ಸ್ಪೆಕ್ಟೆಡ್. ಸೋ ಬ್ರಿಲಿಯಂಟ್, ಇಟ್ ಲುಕ್ಸ್ ಅಮೇಸಿಂಗ್.
I mean, huge round of applause to you. And Charan, I've always been a big fan of your music, and I'm so happy that I'm waiting for what all you have. Teaser alle ಎಷ್ಟು ಚೆನ್ನಾಗಿತ್ತು music, and I hope you have a lot more in store. You're waiting for your BGMs. That's I mean, your forte, right? So thank you all for coming. ನಿಮಗೆ ಎಲ್ರಿಗೂ ಟೀಸರ್ ಇಷ್ಟ ಆಯಿತು ಅಂತ ನಾನು ಅನ್ಕೊಂತಿದ್ದೀನಿ. Trailer and movie ಎಲ್ಲಾನು I mean from now on it will be a it will be banging, so stay tuned. Thank you for always supporting, keep supporting, and let's cheer up for Kannada cinema. I hope we do a lot of amazing films from now on. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮೋಹನ್ ಅವರೇ. ಇದೀಗ ಕ್ಯಾಮ್ರಾ ಹಿಂದಿದ್ದಂತಹ ಮ್ಯಾಜಿಷಿಯನ್ ಅನ್ನು ಕರೆಯುವಂತಹ ಸಮಯ. ನಂಗೆ ಗೊತ್ತಾಯ್ತು, ಆಗಲೇ ನೀವಲ್ಲಿ ಹೇಳ್ತಾ ಇದ್ರಿ, ನಾನು ಕೇಳಿದೆ ಪ್ರತಿ ಸಲ ನಮಗೆಲ್ಲ ಫಸ್ಟ್ ಕೊಟ್ಟು ಬಿಡ್ತಾರೆ, ಈ ಸಲ ಕೊನೆಯಲ್ಲಿ ಕೊಡಲಿಲ್ಲ, ಅದಕ್ಕೆ 3ನೇ ಅವರನ್ನು ಕರೀತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕವಲುದಾರಿ ಇರಬಹುದು, ಸಪ್ತಸಾಗರದ ಆಚೆಯಲ್ಲೂ, ಪ್ರತಿ ಸಿನಿಮಾಗಳಲ್ಲೂ ಕೂಡ ಅವರ ಫ್ರೇಮ್ ಬಗ್ಗೆ ಈಗಲೂ ಜನರು ಮಾತನಾಡ್ತಾರೆ ಅಂತ ಹೇಳಿದ್ರೆ ಅವರ ಕ್ಯಾಮರಾ ಕೈ ಚಳಗ. ಅಷ್ಟು ಹೋಲ್ ಟೀಮ್ ನಾವೆಲ್ಲರೂ ಕಾಯ್ತಾ ಇದ್ದಂತಹ ಟೀಸರ್ ಅನ್ನ ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ನಮ್ಮ ತಂಡದಲ್ಲಿ ಒಬ್ಬೊಬ್ರು ಬಂದು ಮಾತನಾಡ್ತಾರೆ. ಎಲ್ಲರೂ ಮಾತನಾಡಿ ಆದ್ಮೇಲೆ ನಾವು ಪ್ರಶ್ನೋತ್ತರಗಳಿಗೆ ಅವಕಾಶವನ್ನ ನೀಡ್ತೀವಿ. ಮೊದಲನೇದಾಗಿ ಆಪರೇಷನ್ ಡ್ರೀಮ್ ಥಿಯೇಟರ್ ಡ್ರೀಮ್ ಕಮ್ ಟ್ರೂ ಆಗಬೇಕು ಅಂದ್ರೆ ಖಂಡಿತವಾಗಿಯೂ ಒಂದು ಪ್ಯಾಷನೇಟ್ ನಿರ್ಮಾಪಕರ ಅವಶ್ಯಕತೆ ಇದ್ದೇ ಇದೆ. ಮೊಟ್ಟ ಮೊದಲನೆಯ ನಿರ್ಮಾಣದಲ್ಲಿಯೇ ಒಂದು ಹ್ಯೂಜ್ ಫಸ್ಟು ವೈಶಾಖ್ನ ಸ್ಯಾಂಡಲ್ವುಡ್ಗೆ ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ವೈಶಾಖ್ನ ಮೀಟ್ ಮಾಡಿದಾಗ ಅನಿಸಿದ್ದು, ಯಾವಾಗಲೂ ಅನಿಸೋದು ಅಂದರೆ ಯಾವುದೇ ಕೆಲಸ ಆದ್ರೂ ಕಲ್ತು ಬರಬೇಕು ಅಂತ. ನಿರ್ಮಾಪಕ ಆಗಿನೂ ಕೂಡ ಸಿನಿಮಾನ ಪ್ರೀತಿಸಿ, ಸಿನಿಮಾನ ಜೀವಿಸಿ, ಸಿನಿಮಾನ ಕಲಿತು ವೈಶಾಖ್ ಬಂದಿರೋದು. ಮೊದಲನೇ ಸರಿ ನಿರ್ಮಾಣ ಮಾಡ್ತಿರ್ಬೋದು, ಬಟ್ ಆದರೆ ಅದನ್ನು ಕಲಿತು ಬಂದಿರೋದು. ಭಾಳ ಅದ್ಭುತವಾಗಿ ಅವ್ರಿಗೆ ಯಾವ ನಿರ್ದೇಶಕರನ್ನ ಜೊತೆ ನಾನು ಕೆಲಸ ಮಾಡಬೇಕು, ಯಾವ ಕತೆ ಜೊತೆ ಕೆಲಸ ಮಾಡಬೇಕು, ಆ್ಯಂಡ್ ಹೆಂಗೆ ಮಾಡಬೇಕು ಎಲ್ಲದನ್ನು ಭಾಳ ಒಂದು ದೊಡ್ಡ ವಿಷನ್ ಇಟ್ಕೊಂಡ್ಬಂದಿರುವಂಥ ನಿರ್ಮಾಪಕ. ಡೆಫಿನೆಟ್ಲಿ ಬಹಳ ಒಳ್ಳೆ ಭವಿಷ್ಯ ಇದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ನಿರ್ಮಾಪಕನಾಗಿ ದೊಡ್ಡ ಶಕ್ತಿಯಾಗೋ ಕೆಪಾಸಿಟಿ ವೈಶಾಖಿಗಿದೆ, ಪೊಟೆನ್ಷಿಯಲು. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನು ಈ ಸಿನಿಮಾದು ಇದು ನಂದು ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ, ಈ ಒಂದು 100 ನಾಟಕಗಳು ನಡೀತಾ ಇರ್ತವೆ. ಈ ಒಂದೊಂದು ಕಂಪ್ನಿ ಒಂದಿಷ್ಟು ನಾಟಕಗಳು ಹಾಕೊಂಡಿರ್ತಾರೆ. ಅದ್ರಲ್ಲಿ ಒಬ್ಬ ಕಲಾವಿದ ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ಮಾಡೋಣ, ಈ ಕಂಪ್ನಿಲಿ ಮಾಡಲ್ಲ. ಓಕೆ, ಇರೋ ಒಂದಿಷ್ಟು ಚೆನ್ನಾಗಾಗ್ತಾಯಿದೆ, ಒಂದಿಷ್ಟು ಚೆನ್ನಾಗಾಗ್ತಾಯಿಲ್ಲ, ಇರೋ ಮಧ್ಯೆ ಅವನೇ ಒಂದು ಕಂಪ್ನಿ ಹಾಕೊಂಡ್ಬಿಡೋಣ, ಕಂಪ್ನಿ ಹಾಕೊಂಡು ಇರೋ ಅಲ್ಲಿ ಈ ನಿರ್ದೇಶಕನ ಜೊತೆ ಮಾಡೋಣ, ಈ ನಿರ್ದೇಶಕನ ಜೊತೆ ಮಾಡೋಣ, ಈ ಥರದ್ದೊಂದು ಎಲ್ಲ ಹುಡುಕಾಟದ ಮಧ್ಯ ಈ ಒಂದೊಂದು ಸರಿ ಇಣಕಿ ಇಲ್ಲಾವುದೋ ಒಂದು ಬೇರೆ ಥರದ್ದು ಒಂದು ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ, ಇಲ್ಲಾವುದೋ ಒಂದು ಬೇರೆ ಥರದ ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ ಅಂತ. ಆಮೇಲೆ ಗೊತ್ತಾ, ಓ ಇದು ಯಾವುದೋ ದೊಡ್ಡ ಆಟ ಇದು, ಇವರು ಈ ನಿರ್ದೇಶಕರು ಸಿಗೋದಿಲ್ಲ, ಇವ್ರು ಹಂಗೆ ದಾಟ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ 100 ಕೋಟಿ ವ್ಯಾಪಾರ ಇರಬೇಕು, ಇದಾಗಲ್ಲ. ಓ ಇದು ದೊಡ್ಡ ಆಟ, ಈ ಪೀಸು ಓ ಇದು ಹೋಯ್ತು ಮುಂದಕ್ಕೆ ಅಂತ. ಇದ್ರ ಮಧ್ಯ ಇದೊಂದು ಪೀಸ್ ಯಾವುದೋ ಇದೇನೋ ಬೇರೆ ಥರ ಮಾಡ್ತಾ ಇದೆ, ಈ ಪೀಸ್ ಯಾಕೋ ನನಗೆ ಕರೀತಾ ಇಲ್ವಲ್ಲ ಅಂತ. ನಾನು ಸಿನಿಮಾ ನೋಡ್ಕೊಂಬರೋದು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ, ಈ ಮಂಚ ಯಾಕೆ ನನ್ನ ಕರೀತಾ ಇಲ್ವಲ್ಲ, ಈ ಕಂಪ್ನಿಲಿ ಯಾಕೆ ನನ್ನ ಕರೀತಾ ಇಲ್ವಲ್ಲ ಅಂತ. ಹಿಂಗೆ ಕೂತ್ಕೊಂಡು ಒಂದಿನ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಹೇಮಂತು ಸಿನಿಮಾ ಮಾಡೋಕ್ಕೆ ನಾನು ಕರಿಬೇಕಲ್ಲ ಇವಾಗ ಅಂತ ನಾನು ಮಾತಾಡ್ಕೊಂಬಂದು 1 ವಾರಕ್ಕೆ ಹೇಮಂತಿಂದ ಮೆಸೇಜ್ ಬಂತು, ಅದನ್ನು ಮೀಟ್ ಮಾಡಬೇಕು ಅಂತ. ನಾನು ವಾ ಈ ಕಂಪ್ನಿಲೂ ಕರೆದ್ರು, ಇಲ್ಲೇನೋ ಬೇರೆ ಥರ ಮಾಡ್ತಾ ಇದ್ದಾರೆ, ಇರು ಹೋಗ್ಬಿಟ್ಟು ಬರೋಣ ಅಂತ. ಹಾಗೆ ಭಾಳ ಖುಷಿಯಾಗಿ, ಅಂದರೆ ನನ್ಗೆ ಹೇಮಂತ್ ಬಂದಾಗ ಅಷ್ಟೇ ಎಲ್ಲಿ ಇವರು ದಾಟ್ಕೊಂಡು ಬೇರೆ ಕಡೆ ಹೊರಟೋಗ್ಬಿಡ್ತಾರೋ ಅನ್ನಿಸ್ತಾ ಇತ್ತು. ಎಲ್ಲ ಒಂದು ಕಡೆ ಕನ್ನಡದ ಮೇಲೆ ಹೇಮಂತಿಗೆ ಎಷ್ಟು ಪ್ರೀತಿ ಅಂದರೆ, ಬಾಯಲ್ಲಿ ನಿನ್ನಂಗೆ ಒಬ್ಬ ಇದಾನೆ ಕಂದ, ಅವನಿಗೂ ಹಸಿವು ಜಾಸ್ತಿ, ಊಟ ಹಾಕ್ಬಿಟ್ಟು ಆಮೇಲೆ ಹೋಗುವಂತೆ ಅಂತ ಕರ್ಕೊಂಡ್ ಬಿಟ್ಟಂಗೆ ಅದು ಹೇಮಂತರಾವ್ನ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ ಆ್ಯಂಡ್ ಈವನ್ ಅದಿತಿ ಬಾಲನ್, ನಾನು ಅವ್ರದ್ದು ಅರವಿ ಸಿನಿಮಾ ನೋಡಿ ಭಾಳ ಅವ್ರಿಗೆ ಸೈಮಾದಲ್ಲಿ ಆ್ಯಕ್ಚುಲಿ 2017 ಟಗರು 2018 ರಿಲೀಸ್ ಆಗಿದ್ದಲ್ಲ, 19 ಸೈಮಾ ಅವಾರ್ಡ್ಸಲ್ಲೋ ಫಿಲ್ಮ್ ಫೇರಲ್ಲೋ ಸಿಕ್ಕಿದಾಗ
ಅವ್ರಿಗೂ ಅವಾರ್ಡ್ ಬಂದಿತ್ತು ಅರವಿಗೆ. ಅದನ್ನ ಅವಾಗ ನಾನು ಹುಡ್ಕೊಂಡೋಗಿ ವಿಶ್ ಮಾಡಿದ್ದೆ, ಬಹಳ ಚೆನ್ನಾಗಿತ್ತು ಸಿನಿಮಾ, ಬಹಳ ಚೆನ್ನಾಗಿ ಮಾಡಿದ್ರಿ ಅಂತ. ಅವರು ಈ ಸಿನಿಮಾಗೆ ಅವ್ರು ಬರ್ತಾರೆ ಅಂದಾಗಲೂ ನಾನು ಇದೇನಿದು ಹಿಂಗ್ ಬರ್ತಾ ಇದಾರಲ್ಲ ಎಲ್ಲ ಅಂತ. ಇನ್ನೊಂದ್ ಕಡೆ ಪ್ರಿಯಾಂಕಾ ಅವ್ರು ಕನ್ನಡ ಮಾತಾಡೋದು ನೋಡಿ, ಓಕೆ ಈ ಕನ್ನಡದ ಹುಡುಗಿ ಇದ್ಯಾಕೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಮಾಡ್ತಾ ಇಲ್ಲ, ಕೇಳ್ಬೇಕಲ್ಲ ಅಂದ್ರೆ ಅವ್ರು ಬಂದು ಕೂತ್ರು. ಹಿಂಗೆ ಒಳ್ಳೆ ಟೀಮ್. ಇನ್ನು ಈ ಕಡೆ ಅದ್ವೈತ್, ವಿಶ್ವಾಸ್, ಚರಣ್ ಅವ್ರ ಜೊತೆ ಅಂದ್ರೆ ನಾನು ಕೆಲಸ ಮಾಡಿದ್ದೆ. ಬಟ್ ಶೂಟಿಂಗ್ ಸೆಟ್ಟಲ್ ಅಂತೂ ಅಮೇಸಿಂಗ್. ಚರಣ್ ಅವ್ರದ್ದೇನಿಲ್ಲ, ಚರಣ್ ಜೊತೆ ನಾನು ಯಾವ್ಯಾವ ಸಿನಿಮಾ ಮಾಡಿದ್ದೀನಿ ಎಲ್ಲರೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಚರಣ್. ಆ್ಯಂಡ್ ವಿಶ್ವಾಸ ನಾವು ಮಾಡಿರೋದು ರತ್ನ ಪ್ರಪಂಚ ಎಲ್ಲ, ಅದು ಬಹಳ ಚೆನ್ನಾಗಾಗಿದೆ. ಆ್ಯಂಡ್ ಅದ್ವೈತ್ ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ, ಅದು ಅವ್ರ ಸಿನಿಮಾಗಳ ಮೂಲಕ ನೋಡಿದ್ದೀರಾ. ಸೆಟ್ಗೆ ಹೋಗ್ಬೇಕಾದ್ರೆ ನನ್ಗೆ ಹೆಂಗಿತ್ತು ಅಂದರೆ, ಆ್ಯಕ್ಚುಲಿ ಒಂದು ಭಯ ಇತ್ತು 666 ಸೆಟ್ಗೆ ಹೋಗ್ಬೇಕಾದ್ರೆ. ಓಕೆ ಅಂದರೆ ಇಲ್ಲೇನೋ ಬೇರೆ ಥರ ನಡೀತಾ ಇದೆಯಲ್ಲ, ಹೆಂಗೆ ಮಾಡ್ತಾರೆ ಏನು ಅಂತ. ಬಟ್ ಅದು ಹೆಂಗಿರುತ್ತೆ ಅಂದರೆ, ನಾನು SLC ಮುಗಿಸಿ ಮೈಸೂರಿಗೆ ಮರಿಮಲಪ್ಪಗೆ ಬಂದಾಗ ಸ್ಟಾರ್ಟಿಂಗ್ ಒಂದು ಫೀಲ್ ಇರುತ್ತಲ್ಲ, ಹೆಂಗಪ್ಪ ಕ್ಲಾಸ್ ರೂಮಲ್ಲಿ ಏನಿರುತ್ತಾ ಅಂತ. ಗೊತ್ತಿರೋರು ಒಂದಿಷ್ಟು ಜನ ಇರ್ತಾರೆ, ವಿಶ್ವಾಸ ಗೊತ್ತಿರ್ತಾರೆ ಇದೆಲ್ಲ. ಬಟ್ ಹಿಂಗಿರುತ್ತೆ ಅಂತ ಆ ಭಯದಲ್ಲೇ ಬಂದೆ. ಬಟ್ ಭಾಳ ಅಂದರೆ ಒಂದೊಂದು ಮಗು ಥರ ನಾನು ಶೂಟಿಂಗ್ನ ಭಾಳ ಎಂಜಾಯ್ ಮಾಡ್ಕೊಂಡು ಹೋದೆ. ಆ್ಯಕ್ಚುಲಿ ನಾನು ಅಂತಲ್ಲ, ಎಲ್ಲರೂ ಇವತ್ತಿಲ್ಲಿ ಬಂದಿರೋ ನಮ್ಮ ಏನೋ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರೋರು ಎಲ್ಲರೂ, ನಮ್ಮ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟಲ್ಲಿ, ಆಮೇಲೆ ನಮ್ಮ ಡಿಸೈನರ್ಸ್ ಎಲ್ಲರೂ ಸೆಟ್ಟಲ್ಲಿ ಎಷ್ಟು ಸುಸ್ತಾಗಿರ್ತಾರೆ ಅಂದರೆ, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ. ಇವತ್ತು ಅವರೆಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರಲ್ಲ ಅಂತ ಕಂಡಿಡಿಯೋಕೆ ಆಗಿಲ್ಲ ಒಂದೊಂದು ಸರಿ ನೋಡ್ಬೇಕಾದ್ರೆ. ಬಹಳ ಚೆನ್ನಾಗಿತ್ತು ಅನುಭವ. ಆ್ಯಂಡ್ ಹೇಮಂತ್ ಈ ಒಂದು ಮಗು ರಚ್ಚೆ ಹಿಡಿದು ಕೆಲಸ ಮಾಡಿಸ್ಕೊಡ್ತಲ್ಲ ಆ ಥರ, ಅದು ಸಿನಿಮಾನ ಬಹಳ ಪ್ರೀತಿ. ಒಂದು ಮಗು ರಚ್ಚೆ ಹಿಡ್ದಂಗೆ ಅದು ಸೆಟ್ಟಲ್ಲಿ. ಇಲ್ಲಂಗೆ ಕೂತಿದ್ದಾರೆ ಅವರು, ಹಂಗಿಲ್ಲ ಅವರು ಸೆಟ್ಟಲ್ಲಿ. ಬಹಳ ಅಂದರೆ ನನಗೂ ಒಂದು ದೊಡ್ಡ ಕಲಿಕೆ. ಅಂದರೆ ಇಟ್ಸ್ ಲೈಕ್ ಲರ್ನಿಂಗ್ ಫ್ರಮ್ ಡಿಫ್ರೆಂಟ್ ಮಾಸ್ಟರ್ಸ್. ಕಲಾವಿದಾಗಿ ನನಗೆ ಒಬ್ಬೊಬ್ಬರು ನಿರ್ದೇಶಕರಿಂದನೂ ಅದು ಪ್ರತಿ ಸಿನಿಮಾನೂ ಹೊಸ ಅನುಭವ. ಇದು ಕೂಡ ಅದೇ ಥರ ಬಹಳ ಅದ್ಭುತವಾದ ಅನುಭವ. ನಾನು ಒಬ್ಬ ಸ್ಟೂಡೆಂಟ್ ಆಗಿ ಪ್ರತಿದಿನ ಸೆಟ್ಟಲ್ಲಿ ನೋಡ್ತಾ ಕೂತಿರ್ತೀನಿ, ಏನು ಮಾಡ್ತಾ ಇದ್ದಾರೆ ಇವ್ರು, ಏನು ಶಾರ್ಟ್ಸ್ ತೆಗಿತಾ ಇದ್ದಾರೆ, ಏನು ಎತ್ತ ಎಲ್ಲ. ಅದನ್ನು ಬಹಳ ಒಳ್ಳೆ ಕಲಿಕೆ ಕೂಡ. ಥ್ಯಾಂಕ್ಸ್ ಅಂತಂದರೆ, ಅದೇನೋ ನಾನು ಕೇಳ್ಕೊತಾ ಇದ್ದೆ, ಕರೆಕ್ಟಾಗಿ ನೀವು ಬಂದ್ರಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಮಂತ್ಗೆ. ಅಷ್ಟೇ. ಇನ್ನು ನಾನು ಶಿವಣ್ಣನ ಬಗ್ಗೆ ಏನು ಹೇಳಿದ್ರು ಅದು ನಾನು ಮತ್ತೆ ಹೇಳ್ದಂಗಿರುತ್ತೆ. ಅವ್ರು ಯಾವಾಗಲೂ ದೊಡ್ಡ ಶಕ್ತಿನೇ ನನಗೆ. ಅವರು ಯಾವ ಥರ ಅಂದರೆ, ಹೇಮಂತ್ ಹೇಳಿದ್ರು ಆಗಲೇ, ಒಂದೊಂದು ಇನ್ನೋಸೆನ್ಸ್ ಹಂಗೆ ಉಳಿಸ್ಕೋಬೇಕು ಅನ್ನೋದಕ್ಕೆ. ಅಂದರೆ ನೀವು ಎಷ್ಟೇ ದೊಡ್ಡವರಾಗಿ ನೀವೇನೇ ಮಾಡಿ ಎಲ್ಲಿಗೆ ಹೋಗಿ, ಬಟ್ ಆ ಒಳಗಿರೋ ಮಗುನ ಹಂಗೆ ಉಳಿಸ್ಕೊಂಡ್ರೆ ಅದು 100 ಜನ ಬಂದು ಕೈ ಹಿಡಿದು ಎಲ್ಲೆಲ್ಗೋ ಕರ್ಕೊಂಡು ಹೋಗ್ತಾರೆ, ಮಗು ಥರ ಆಡಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಶಿವಣ್ಣಗಿಂತ ಎಕ್ಸಾಂಪಲ್ ಯಾರೂ ಇಲ್ಲ. ಆ ಥರ ಅವ್ರು ಹಾಕೊಟ್ಟಿರೋ ದಾರಿ ಅದು. ಆ ಇನ್ನೋಸೆನ್ಸ್ ಉಳಿಸ್ಕೊಂಡ್ರೇನೆ ಮೋಸ್ಟ್ಲಿ ಎಲ್ಲ ಥರದ ಪಾತ್ರಗಳನ್ನು ಮಾಡೋಕ್ಕಾಗೋದು. ಹಂಗೆ ವಲ್ನರಬಲ್ ಆಗಿದ್ರೇನೆ. ಸೋಲು ಗೆಲುವು ಇನ್ನೊಂದು ಅದೆಲ್ಲ ಸೆಕೆಂಡ್ರಿ. ಬಟ್ ಆರ್ಟಿಸ್ಟ್ಗಳಾಗಿ ಆ ವಲ್ನರಬಿಲಿಟಿ ಇರಬೇಕು, ಆ ಇನ್ನೋಸೆನ್ಸ್ ಇರಬೇಕು, ಎಲ್ಲದಕ್ಕೂ ಒಟ್ಕೋಬೇಕು ಆ ಥರ. ಅದಕ್ಕೇನೆ ಅವರು ಎಂತೆಂಥ ಚಾಲೆಂಜಸ್ನೆಲ್ಲ ಗೆದ್ದು ಬಂದು ಇನ್ಸ್ಪಿರೇಷನ್ ಆಗಿ ಶಿವಣ್ಣ ಕೂತಿರೋದು. ಲವ್ ಯು ಅಣ್ಣ. ಥ್ಯಾಂಕ್ಸ್ ಎಲ್ರಿಗೂ. ಸಿನಿಮಾ ಇದು ಟೀಸರ್ ಅಷ್ಟೇ, ಬಟ್ ಸಿನಿಮಾ ಬಹಳಷ್ಟು ಸರ್ಪ್ರೈಸ್ಗಳಿರುತ್ತೆ. ಅದು ನಿಮ್ಗೆ ಇನ್ನೂ ಮುಂದೆ ಸಿನಿಮಾದ ವಿಷಯಗಳು ಇನ್ನೂ ಬರ್ತಾ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅದ್ವೈತ್, ವಿಶ್ವಾಸು. ಯಾಕಂದರೆ ಇಡೀ ಪ್ರತಿ ಫ್ರೇಮ್ನು ಭಾಳ ಬ್ಯೂಟಿಫುಲ್ ಆಗಿ ಕಟ್ಟೋದು ಎಲ್ಲರೂ ಸೇರಿ. ಅವರೆಲ್ಲ ಅಷ್ಟು ಚೆನ್ನಾಗಿ ಕಟ್ಟೋದಕ್ಕೇ ನಮಗೂ ಒಂದು ಎನರ್ಜಿ ಬರೋದು. ಓಕೆ, ಏನೋ ಮಾಡೋಣ ಇಲ್ಲಿ ಅಂತ. ತುಂಬ ಅದ್ಭುತವಾಗಿ ದುಡಿಸ್ಕೊಂಡಿದ್ದಾರೆ ಇಡೀ ತಂಡ. ಥ್ಯಾಂಕ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. Thank you for having me on this project. I'm a huge fan of Hemant's work. I cannot explain how big a fan I am. And the combination of Advait, Hemant and Charan, it's almost like every time I come for shoot,
when I'm traveling in the flight, I have to listen to Sapta songs at least once. It's like every time I come, I listen to A and B once, and when I go back. So I'm like a huge fan of this entire combo, and I am so grateful that I'm a part of a project with all of them, and it happens to be my first Kannada film. Shivraj Kumar sir, I have no words to explain my feeling. I'm feeling very to be a part of your project as my first Kannada project. I think I'm extremely blessed. I'm very, very grateful for being a part of this. This is the first film in which I'm working with like multiple sets. So every time I go, one day there'll be one set, and then the next day there'll be another set, and I'm like, how is this happening? So Vishwas, thank you so much. I know how much work you've put in this project, and it is seen in the teaser. Thank you so much for this beautiful set work that you've done. And my darling Inshara, every time she brings a sari to wear, I'm like, can I take this home? Can I take this home? She's done an amazing job, and like everyone said, I think it's every department and every team has put in so much work. And yeah, I hope you all come to the theatre and watch the film, please. Thank you so much. Thank you, ma'am. Thank you so much once again. ಆಪರೇಷನ್ ಡ್ರೀಮ್ ಥಿಯೇಟರ್ ಬಹಳಷ್ಟು ವಿಷಯಗಳಲ್ಲಿ ವಿಶೇಷತೆಗಳನ್ನು ಪಡ್ಕೊಳ್ತಾ ಇದೆ. ಅದರಲ್ಲಿ ಒಂದು, ಸಿನಿಮಾದಲ್ಲಿ ಒಂದಲ್ಲ ಎರಡಲ್ಲ 20 ಸೆಟ್ಗಳನ್ನು ಹಾಕಲಾಗಿತ್ತು. ಒಂದು ವಿಂಟೇಜ್ ಎರಾವನ್ನು ನಮ್ಮ ಕಣ್ಮುಂದೆ ತರಬೇಕು, ಹೊಸ ಪ್ರಪಂಚಕ್ಕೆ ನಮ್ಮನ್ನು ಅಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋಗಬೇಕು ಅಂದರೆ ಅದರ ಹಿಂದೆ ಇರುವಂತಹ ಪರಿಶ್ರಮವನ್ನು ಖಂಡಿತ ನಾವು ಗುರುತಿಸಲೇಬೇಕು. ಇದೀಗ ಈ ಜರ್ನಿಯ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು ಆರ್ಟ್ ಡೈರೆಕ್ಟರ್, ನಮ್ಮ ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಸರ್. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಆ್ಯಂಡ್ ಮೀಡಿಯಾಗೆ ತುಂಬ ಥ್ಯಾಂಕ್ ಯು. ವೆರಿ ವೆಲ್. ವಾಟ್ ಅ ಸ್ಪೀಚ್ ವೈಶಾಖ್. ಐ ಮೀನ್ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆಲ್ಲ ನೀವೇ ಹೇಳ್ಬಿಟ್ರಿ. ಬಟ್ ತುಂಬ ಸಂತೋಷ ಆಗ್ತಿದೆ. ತುಂಬ ವರ್ಷದಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಒಂದು ಒಳ್ಳೆ ಕನ್ನಡ ಫಿಲ್ಮ್ ಮಾಡಬೇಕು ಅಂತ. ಸೊ ಈ ಫಿಲ್ಮ್ ನನಗೆ ಸಿಕ್ಕಿದ್ದು, ಐ ಫೀಲ್ ಇಟ್ಸ್ ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಹೇಮಂತ್ ಅವ್ರದ್ದು ಬಿಗ್ಗೆಸ್ಟ್ ಫ್ಯಾನ್ ನಾನು. ನಾನು ಒಂದೊಂದು ಫಿಲ್ಮ್ ನೋಡ್ಬೇಕಾದ್ರೂ ಓಕೆ ನಾನು ಯಾವತ್ತೂ ಅವ್ರನ್ನ ರೀಚ್ ಮಾಡಿಲ್ಲ. ಐ ಡಿಂಟ್ ರೀಚ್ ಔಟ್ ಟು ಯು ಆರ್ ಲೆಫ್ಟ್ ಎ ಟೆಕ್ಸ್ಟ್. ಥ್ಯಾಂಕ್ ಗಾಡ್ ಒಂದು ಫಿಲ್ಮ್ ನೋಡಿದ್ರು ಅವ್ರು ನಂದು, ಮೇ ಬಿ ಒನ್ ಸೀನ್ ಪ್ರಾಬಬ್ಲಿನೋ. ಐ ಆಮ್ ಸೋ ಬ್ಲೆಸ್ಡ್ ದಟ್ ಐ ಆಮ್ ಪಾರ್ಟ್ ಆಫ್ ಯೋರ್ ಫಿಲ್ಮ್. ಯಾವಾಗ ನಾನು ಇಲ್ಲಿ ಒಂದು 2-3 days ಶೂಟ್ ಮಾಡಿದಾಗೆಲ್ಲ ಐ ವಿಲ್ ಬಿ ಟೆಲ್ಲಿಂಗ್ ಯು ಕೀಪ್ ಮೋರ್, ಡೂ ಮೋರ್ ಸೀನ್ಸ್ ವಿತ್ ಮಿ, ವೈ ಆರ್ ಯು ಸೆಂಡಿಂಗ್ ಮಿ ಆಫ್ ಸೋ ಸೂನ್ ಅಂತ. ನಂಗೆ ಇಲ್ಲಿಂದ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಆ ಸೆಟ್ಟಿಂದ. ಸಚ್ ಅನ್ ಅಮೇಸಿಂಗ್ ಡೈರೆಕ್ಟರ್ ಯು ಆರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಫಿಲ್ಮ್. ಆ್ಯಂಡ್ ಧನಂಜಯ ಅವರು, ಸಾರಿ, he is a brilliant performer. I mean, ಇವಾಗಷ್ಟೇ ಯಾರೋ ಹೇಳ್ತಿದ್ರು ಆಗಿದ್ದಾರೆ ಸರ್, he looks like ರಜನಿಕಾಂತ್ sir ಅಂತ. He does look like him, but what a brilliant performer. ಅವ್ರ ಜೊತೆ ಕೆಲಸ ಮಾಡಿದ್ದು ಇಟ್ಸ್ really biggest blessing. And ಶಿವರಾಜ್ ಕುಮಾರ್ ಸರ್ ಜೊತೆ, I mean, I don't even know where to begin. Already one movie ನಾನು ವರ್ಕ್ ಮಾಡಿದ್ದೀನಿ ತಮಿಳಲ್ಲಿ. ಸೊ ಒಂದು ದಿವಸ ಐ ಥಿಂಕ್ ಒನ್ ಆಫ್ ದಿ ಈವೆಂಟ್ ಅಲ್ಲಿ ವಿಧಾನಸೌಧ ಅಲ್ಲಿ ಈವೆಂಟ್ ಅಲ್ಲಿ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ಅಂಡ್ ಮೆಟ್ ಸರ್. ದೆನ್ ವಿ ಆಲ್ ಸ್ಪೋಕ್. ಅವತ್ತು ನಾನು ಕನ್ನಡದಲ್ಲಿ ಮಾತಾಡಿದ್ದು ಎಲ್ಲರಿಗೂ ಶಾಕ್ ಹೋಗಿ, ಓ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಅಂತ. ಬಟ್ ಅದೇ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಪ್ರಾಜೆಕ್ಟ್ ಟು ಕಮ್. ಸೊ ಅದಕ್ಕೋಸ್ಕರ ಐ ಮೀನ್ ಥ್ಯಾಂಕ್ ಗಾಡ್ ದಿಸ್ ಮೂವಿ ಹ್ಯಾಪೆಂಡ್. ಸೊ ಸರ್ ಜೊತೆ ನನ್ನ ಫಸ್ಟ್ ಮೂವಿ ಮಾಡಿದ್ದು ಐ ವಿಲ್ ನೆವರ್ ಫರ್ಗೆಟ್. And ಈ ಸ್ಪೆಷಲ್ ಮೂವಿ, I think you'll all love this movie for sure. And Aditi, obviously Aditi jothe third film. This is the third film that I'm doing with Aditi. One Tamil, one Telugu and one Kannada. Nice pan south movie. So she is a brilliant actor, and I'm so happy I'm working with you again. Advait, you killed it.
ವಾಟ್ ವಿಷನ್, ಅಮೇಝಿಂಗ್ ವಿಷನ್. ನಾನು ನೋಡಿದೆ, ಲೈಕ್ ಫೋನಲ್ಲಿ ನೋಡಿದ್ದೆ, ಬಟ್ ಇಟ್ ಟ್ರಾನ್ಸ್ಫಾರ್ಮ್ ಲೈಕ್ ದಿಸ್. ಐ ನೆವರ್ ಎಕ್ಸ್ಪೆಕ್ಟೆಡ್. ಸೋ ಬ್ರಿಲಿಯಂಟ್, ಇಟ್ ಲುಕ್ಸ್ ಅಮೇಝಿಂಗ್. I mean, huge round of applause to you. And Charan, I've always been a big fan of your music, and I'm so happy that I'm waiting for what all you have. Teaser alle ಎಷ್ಟು ಚೆನ್ನಾಗಿತ್ತು ಮ್ಯೂಸಿಕ್, and I hope you have a lot more in store. You're waiting for your BGMs. That's I mean, your forte, right? So thank you all for coming. ನಿಮಗೆ ಎಲ್ರಿಗೂ ಟೀಸರ್ ಇಷ್ಟ ಆಯಿತು ಅಂತ ನಾನು ಅನ್ಕೊಂತಿದ್ದೀನಿ. ಟ್ರೈಲರ್ ಆ್ಯಂಡ್ ಮೂವಿ ಎಲ್ಲಾನು I mean, from now on it will be a it will be banging, so stay tuned. Thank you for always supporting. Keep supporting, and let's cheer up for Kannada cinema. I hope we do a lot of amazing films from now on. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮೋಹನ್ ಅವರೇ. ಇದೀಗ ಕ್ಯಾಮ್ರಾ ಹಿಂದಿದ್ದಂತಹ ಮ್ಯಾಜಿಷಿಯನ್ ಅನ್ನು ಕರೆಯುವಂತಹ ಸಮಯ. ನಂಗೆ ಗೊತ್ತಾಯ್ತು, ಆಗಲೇ ನೀವಲ್ಲಿ ಹೇಳ್ತಾ ಇದ್ರಿ, ನಾನು ಕೇಳಿದೆ ಪ್ರತಿ ಸಲ ನಮಗೆಲ್ಲ ಫಸ್ಟ್ ಕೊಟ್ಟು ಬಿಡ್ತಾರೆ, ಈ ಸಲ ಕೊನೆಯಲ್ಲಿ ಕೊಡಲಿಲ್ಲ, ಅದಕ್ಕೆ 3ನೇ ಅವರನ್ನು ಕರೀತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕವಲುದಾರಿ ಇರಬಹುದು, ಸಪ್ತಸಾಗರದ ಆಚೆಯಲ್ಲೂ, ಪ್ರತಿ ಸಿನಿಮಾಗಳಲ್ಲೂ ಕೂಡ ಅವರ ಫ್ರೇಮ್ ಬಗ್ಗೆ ಈಗಲೂ ಜನರು ಮಾತನಾಡ್ತಾರೆ ಅಂತ ಹೇಳಿದ್ರೆ ಅವರ ಕ್ಯಾಮರಾ ಕೈ ಚಳಗ ಅಷ್ಟು